ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಮಾಂಕೋಜಿವೋ ಪಾರ್ಟ್ 2 ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಅದು ಪ್ಲೇ ಲಿಸ್ಟ್ ನ ಲಿಂಕ್, ಅದನ್ನ ಕ್ಲಿಕ್ ಮಾಡಿದ್ರೆ ಮಾಂಕೋಜಿವೋ ಅಷ್ಟೇ ಅಲ್ಲ, ಕುಂತಿಲಾನಕ್ ಸೀರೀಸ್ ನ ವಿಡಿಯೋ ಕೂಡ ಒಂದೇ ಕಡೆ ನಿಮ್ಗೆ ಸಿಗುತ್ತೆ. ಮಾಂಕೋಜಿವೋ ಸೀರೀಸ್ ನ ನೋಡಿ ಆದ್ಮೇಲೆ ಕುಂತಿಲಾನಕ್ ನ ನೋಡಿ ಸ್ನೇಹಿತರೆ, ಯಾಕಂದ್ರೆ ನಿಮ್ಗೆ ಮೊದಲೇ ಗೊತ್ತಿರೋ ಹಾಗೆ ಮಾಂಕೋಜಿವೋ ಸೀರೀಸ್ ಕುಂತಿಲಾನಕ್ ಸೀರೀಸ್ ನ ಪ್ರೀಕ್ವೆಲ್, ಹಿಂದಿನ ಸ್ಟೋರಿ. ಸೊ ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಶಶಿ, ಪ್ರಮೀಳಾ, ನಿಖಿತಾ, ಅಮ್ಮು, ಸೈಯದ್ ಮತ್ತೆ ಖುಷಿ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಮೂವಿಯಲ್ಲಿ ನಾವು ನೋಡಿದ್ವಿ, ಬ್ರೋತೋ ತನ್ನ ಶತ್ರು ಆಗಿರೋ ಜೋಕ್ರೋನ ಕೊಲ್ಲೋಕೆ ಜೋಕ್ರೋ ಇಂದ ಗರ್ಭಿಣಿ ಆಗಿರೋ ಕಾಂತಿ ಅನ್ನೋ ಹುಡುಗಿಯನ್ನ ತನ್ನ ಮನೆಗೆ ಕರ್ಕೊಂಡ್ ಬಂದು ಕುಂತಿಲಾನಕ್ನ ಕನ್ನಡಿ ಇರೋ ರೂಮ್ ಅಲ್ಲಿ ಬಂಧಿಸಿ ಇಡ್ತಾನೆ. ಆಮೇಲೆ ವಾಮಾಚಾರದ ಆಚರಣೆಯಿಂದ ಕಾಂತಿನ ಡೀಮನ್ ಆಗೋ ಹಾಗೆ ಮಾಡ್ತಿರ್ತಾನೆ. ಆದ್ರೆ ಕಾಂತಿ ಇವನ ಟಾರ್ಚರ್ ತಡ್ಕೊಳಕಾಗದೆ ನೇಣು ಹಾಕೊಂಡು ಸಾವನ್ನಪ್ಪಿದ ನಂತರ ಇವಳ ಹೊಟ್ಟೆಯಲ್ಲಿ ಇದ್ದ ಮಗುವನ್ನ ಬ್ರೋತೋ ಕಾಪಾಡ್ಕೊಂಡಿದ್ದ. ಅವಳೇ ಉಮಾಗೆ ಇವಳ ತಾಯಿಯ ಸಾವು ಹೇಗಾಯ್ತು ಅಂತ ಸತ್ಯ ಹೇಳ್ದೆ. ಇವಳು ಜೋಕ್ರೋನ ಮಗಳು ಅಂತಾನು ಹೇಳ್ದೆ. ಕಾಂತಿನ ಸಾಯಿಸಿದ್ದು ಜೋಕ್ರೋ ಅಂತ ಮಾತ್ರ ಹೇಳಿದ್ರಿಂದ ಉಮಾ ಜೋಕ್ರೋ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಅವನ ಮನೆಗೆ ನುಗ್ತಾಳೆ. ಆಗ ಸಾವನ್ನಪ್ಪಿರೋ ಕಾಂತಿ ಬ್ರೋತೋನ ಆಚರಣೆಯ ಕಾರಣದಿಂದ ಕುಂತಿಲಾನಕ್ ಅನ್ನೋ ಡೀಮನ್ ಆಗಿದ್ದಾಳೆ. ಮತ್ತೆ ಅದೇ ಕನ್ನಡಿಯ ಮುಖಾಂತರ ಆತ್ಮಗಳ ಜಗತ್ತಿನಿಂದ ನಮ್ಮ ಜಗತ್ತಿಗೆ ಬರ್ತಾಳೆ ಉಮಾಗೆ ಸಹಾಯ ಮಾಡೋಕೆ. ಉಮಾಗೆ ತೊಂದರೆ ಆಗ್ತಿದೆ ಅಂದಾಗ ಮಾತ್ರ ಕಾಂತಿ ಕುಂತಿಲಾನಕ್ ಆಗಿ ಬರೋದು. ಕೊನೆಗೆ ಕುಂತಿಲಾನಕ್ನ ಸಹಾಯದಿಂದ ಉಮಾ ಜೋಕ್ರೋನ ಸಾಯಿಸ್ತಾಳೆ. ಈಗ ಬ್ರೋತೋ ಜೋಕ್ರೋನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ನ್ಯಾಯಿ ಮತ್ತೆ ಜೋಕ್ರೋನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಕಾರ್ಮಿಳಾ, 3 ಜನ ಸೇರಿ ಮಾಂಕೋಜಿವೋ ಅನ್ನೋ ಕಲ್ಟ್ ನ ಶುರು ಮಾಡ್ತಾರೆ. ಮತ್ತೆ ಕುಂತಿಲಾನಕ್ನ 2 ಕನ್ನಡಿ ಇತ್ತಲ್ಲ, ಒಂದು ಬ್ರೋತೋ ಹತ್ರ, ಇನ್ನೊಂದು ಜೋಕ್ರೋ ಹತ್ರ. ಈಗ ಎರಡನ್ನೂ ಒಟ್ಟಿಗೆ ಇಟ್ಟು ಮುಂದೆ ತಮ್ಮ ದುರುದ್ದೇಶಗಳಿಗೆ ಉಮಾ ಮತ್ತೆ ಕುಂತಿಲಾನಕ್ನ ಬಳಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಈಗ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಉಮಾ ಇವಳ ತಂದೆ ತರ ನಾಟಕ ಆಡ್ತಿರೋ ಬ್ರೋತೋ ಇಬ್ರು, ಬ್ರೋತೋಗೆ ಪರಿಚಯ ಇರೋ ಮಾರಿನ್ ಅನ್ನೋ ಆಕ್ಟ್ರೆಸ್ ನ ಹೊಸ ಮೂವಿ ರಿಲೀಸ್ ಆಗಿದೆ. ಈ ಮೂವಿ ಪ್ರೀಮಿಯರ್ ಗೆ ಕರೆದಿರೋದ್ರಿಂದ ಇಬ್ರು ಬಂದಿದ್ದಾರೆ. ಮೂವಿ ನೋಡ್ಬೇಕಾದ್ರೆ ಉಮಾಗೆ ಇದ್ದಕ್ಕಿದ್ದಂಗೆ ತನ್ನ ಸುತ್ತ ಕೂತಿರೋ ಆಡಿಯನ್ಸ್ ನ ಯಾರೋ ಒಂದಷ್ಟು ಜನ ಬಂದು ತುಂಬಾನೇ ಭಯಾನಕವಾಗಿ ಕೊಲ್ತಾ ಇರೋದನ್ನ ನೋಡ್ತಾಳೆ. ಆದ್ರೆ ಕಣ್ಮುಚ್ಚಿ ಕಣ್ಬಿಟ್ಟು ನೋಡಿದ್ರೆ ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ, ಯಾರು ಯಾರನ್ನು ಸಾಯಿಸ್ತಿಲ್ಲ. ಇದೊಂದು ವಿಷನ್ ಕಾಣಿಸ್ತಿರೋದು ಇವಳಿಗೆ ಸ್ನೇಹಿತರೆ. ಕುಂತಿಲಾನಕ್ನ ಜೊತೆ ಇವಳ ಕನೆಕ್ಷನ್ ಇನ್ನೂ ಜಾಸ್ತಿನೇ ಆಗಿದೆ. ಹಾಗಾಗಿ ಇವಳಿಗೆ ಆಗಾಗ ವಿಷನ್ ಕಾಣಿಸೋಕು ಶುರು ಆಗಿದೆ. ಈ ಥಿಯೇಟರ್ ಅಲ್ಲಿ ಮೊದಲು ಏನೋ ನಡಿಬಾರ್ದು ನಡೆದಿದೆ, ಅದಕ್ಕೆ ಈ ರೀತಿ ಇವಳಿಗೆ ವಿಷನ್ ಕಾಣಿಸ್ತಾ ಇರೋದು. ಈ ವಿಷನ್ ಇಲ್ಲಿಗೆ ನಿಲ್ಲಲ್ಲ, ಥಿಯೇಟರ್ ಇಂದ ಹೊರಗೆ ಹೋದಾಗ ಇಲ್ಲೂ ಥಿಯೇಟರ್ ಅಲ್ಲಿ ಇದ್ದವ್ರನ್ನ ಸಾಯಿಸ್ತಾ ಇರೋದು, ನೇಣು ಹಾಕ್ತಿರೋದು ಎಲ್ಲ ಕಾಣಿಸ್ತಾನೆ ಇದೆ. ಇದನ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗಿರೋ ಉಮಾ ಹತ್ರ ರಿಂಬಾ ಅನ್ನೋ ಜರ್ನಲಿಸ್ಟ್ ಫೋಟೋಗ್ರಾಫರ್ ಬಂದು ಯಾಕೆ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ. ಆದ್ರೂ ಹೇಳಲ್ಲ. ಹಿಂದೆನೆ ಇವಳು ತಲೆ ತಿರುಗಿ ಬೀಳ್ತಾಳೆ. ಇವಳನ್ನ ರಿಂಬಾನೇ ಸಮಾಧಾನ ಮಾಡ್ತಾ ಇದ್ದಾನೆ. ಅದೇ ಬ್ರೋತೋ ಈಗಾಗಲೇ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿದ್ದಾನೆ. 2 ಕನ್ನಡಿಗಳನ್ನ ಬಳಸಿ ತನ್ನ ಕಾಂಪಿಟೇಟರ್ಸ್ ನೆಲ್ಲ ನಾಶ ಮಾಡಿ ತನ್ನ ಬಟ್ಟೆ ಬಿಸ್ನೆಸ್ ಇತ್ತಲ್ಲ, ಹಿಂದಿನ ಮೂವಿಯಲ್ಲಿ ನೋಡಿರೋ ಹಾಗೆ ಆ ಬಿಸ್ನೆಸ್ ನ ಈಗ ತುಂಬಾನೇ ದೊಡ್ಡದಾಗಿ ಬೆಳೆಸಿದಾನೆ. ಹೊಸ ಫ್ಯಾಕ್ಟರಿನ ಕೂಡ ಈಗ ಓಪನ್ ಮಾಡ್ತಿದ್ದಾನೆ. ಒಂದು ಫ್ಯಾಕ್ಟರಿಯ ಇನಾಗ್ರೇಷನ್ ಗೆ ತುಂಬಾನೇ ಜನರನ್ನ ಕರೆಸಿದಾನೆ. ಇವರಲ್ಲಿ ಅದೇ ಮೂವಿ ಆಕ್ಟ್ರೆಸ್ ಮಾರಿನ್, ಇವಳ ಬಾಯ್ ಫ್ರೆಂಡ್ ರಿಟೈರ್ಡ್ ಆರ್ಮಿ ಜನರಲ್ ಆಂಪರಾವನ್ ಎಲ್ಲ ಬಂದಿದ್ದಾರೆ. ಆಂಪರಾವನ್ ಕೂಡ ಬ್ರೋತೋ ಜೊತೆನೆ ಸೇರಿ ಕೆಲಸ ಮಾಡ್ತಿರೋದು. ಈ ಫಂಕ್ಷನ್ ಅಲ್ಲಿ ಬ್ರೋತೋ ಹತ್ರ ಕೆಲವರು ಬಂದು ಮಾತಾಡ್ತಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಬೇರೆಯವರ ಬಿಸ್ನೆಸ್ ಗೂ ಕೂಡ ಸಹಾಯ ಮಾಡಿ ದುಡ್ಡನ್ನ ಇಸ್ಕೊಂತಿದ್ದಾನೆ. ಯಾರ ಮೇಲಾದ್ರೂ ಮಾಟ ಮಂತ್ರ ಮಾಡಿಸ್ಬೇಕು ಅಂದ್ರೂ ಕೂಡ ಇವನ ಸಹಾಯ ತಗೊಂತಾರೆ. ಇನ್ನ ಶ್ರೀಮಂತರನ್ನ ಟಾರ್ಗೆಟ್ ಮಾಡಿ ಅವರನ್ನ ಡೀಮನ್ ಗಳ ಸಹಾಯದಿಂದ ಸಾಯಿಸೋಕೆ ಆಗ್ಲಿಲ್ಲ ಅಂದ್ರೆ ಮೋಸ ಮಾಡಿ ಆದ್ರೂ ಅವರ ಆಸ್ತಿ ಜಮೀನು ಎಲ್ಲ ಬ್ರೋತೋ ವಶಪಡಿಸ್ಕೊಂತಾ ಇದ್ದಾನೆ. ಇವನ ಈ ಕೆಲಸಕ್ಕೆ ನ್ಯಾಯಿ ಮತ್ತೆ ಕಾರ್ಮಿಳಾ ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಂಬಾ ಕೂಡ ಇವರ ಜೊತೆನೆ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರೋದು. ಇಲ್ಲೇ ಇರೋ ರಿಂಬಾ ಉಮಾಗೆ ಅವತ್ತು ಥಿಯೇಟರ್ ಅಲ್ಲಿ ಏನಾಯ್ತು ಅಂತ ಮತ್ತೆ ಕೇಳಿದ್ರು. ಇವಳು ಹೇಳ್ದೆ ಇಲ್ಲಿಂದ ಹೋಗ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಇವಳ ಹಿಂದೆನೆ ಹೋಗ್ತಾ ಇದ್ದಾನೆ. ರಿಂಬಾ ಉಮಾ ಹತ್ರ ಬಂದು ಯಾರೋ ನಿನ್ ಹಿಂದೆ ಬಂದ್ರು ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿನೇ ಇವರ ಹತ್ರ ಬರ್ತಾನೆ. ಏನ್ ವಿಷಯ ಅಂದ್ರೆ ಬ್ರೋತೋ ಈ ವ್ಯಕ್ತಿಯ ಗುರುಗಳನ್ನ ಕೂಡ ಸಾಯಿಸಿ ಅವರ ಆಸ್ತಿ ಹೊಡೆದಿದ್ದಾನೆ. ಅದರ ಪೇಪರ್ಸ್ ಎಲ್ಲಿದೆ ಅಂತ ಉಮಾಗೆ ಕೇಳ್ತಿದ್ದಾನೆ. ಅವನ ಮಗಳೇ ಅಲ್ವಾ, ಗೊತ್ತಿರುತ್ತೆ ಅಂತ. ಯಾವ ಆಸ್ತಿ ಪೇಪರು, ಏನ್ ಕತೆ ಅಂತ ಇವಳಿಗೆ ಒಂದು ಗೊತ್ತಾಗ್ತಿಲ್ಲ. ಈ ವ್ಯಕ್ತಿ ಇವಳಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ರಿಂಬಾ ಉಮಾನ ಕಾಪಾಡೋಕೆ ಬಂದು ಇವನು ಕೂಡ ಚೆನ್ನಾಗಿ ಹೊಡೆಸ್ಕೊಂತಾನೆ. ಆದ್ರೆ ಉಮಾಗೆ ತೊಂದರೆ ಆದ್ರೆ ಯಾರು ಬರ್ತಾರೆ? ಕುಂತಿಲಾನಕ್. ಉಮಾನ ಕಣ್ಣು ಕೆಂಪುಗಾಗುತ್ತೆ. ಕುಂತಿಲಾನಕ್ ಕೂಡ ಇಲ್ಲಿಗೆ ಬಂದು ಆ ವ್ಯಕ್ತಿಯನ್ನ ಹಿಡ್ಕೊಂಡು ತುಂಬಾನೇ ಭಯಾನಕವಾಗಿ ಸಾಯಿಸ್ತಾಳೆ. ಅಷ್ಟೇ ಅಲ್ಲ, ಇವನ ದೇಹದ ಒಳಗಿರೋ ಅಂಗಗಳನ್ನೆಲ್ಲ ತಿಂತಾ ಇದ್ದಾಳೆ ಕುಂತಿಲಾನಕ್. ಇದೆಲ್ಲ ಆದ್ಮೇಲೆ ಉಮಾ ಈಗ ಬಂದು ರೆಸ್ಟ್ ಮಾಡ್ತಾ ಇದ್ದಾಳೆ. ನಡೆದ ವಿಷಯ ಎಲ್ಲ ಬ್ರೋತೋಗೆ ಗೊತ್ತಾಗಿದೆ. ಬ್ರೋತೋ ಕಾರ್ಮಿಳಾ ಮತ್ತೆ ನ್ಯಾಯಿ ಹತ್ರ ಮಾತಾಡೋಕೆ ಬಂದಾಗ ನಮ್ಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಏನಂದ್ರೆ ಅವರು ತಮ್ಮ ಕಾಂಪಿಟೇಟರ್ಸ್ ಮೇಲೆ ವಾಮಾಚಾರದ ಪ್ರಯೋಗ ಮಾಡ್ತಾರೆ ಅಂದ್ಮೇಲೆ ಬೇರೆಯವರು ಇವರನ್ನ ಬಿಡ್ತಾರ, ಇವರ ಮೇಲೂ ಮಾಟ ಮಂತ್ರ ಮಾಡಿಸಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋ ಹಾಗೆ ಮಾಡೋಕೆ ತುಂಬಾನೇ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಅದರಿಂದ ಇವ್ರಿಗೆ ಏನು ತೊಂದರೆ ಆಗಿಲ್ಲ. ಕಾರಣ ನ್ಯಾಯಿ ಕ್ರಿಯೇಟ್ ಮಾಡಿರೋ ಒಂದು ಸಿಲ್ವರ್ ಹೇರ್ ಪಿನ್. ಈ ಮಂತ್ರಶಕ್ತಿ ಇರೋ ಹೇರ್ ಪಿನ್ ದುಷ್ಟಶಕ್ತಿಗಳನ್ನ ದೂರ ಇಡೋಕೆ ಅಂತಾನೆ ಮಾಡಿರೋದು. ಕುಂತಿಲಾನಕ್ದು ಗ್ಯಾರಂಟಿ ಇಲ್ಲ
ಸ್ನೇಹಿತರೆ, ಇವರನ್ನೇ ಅವಳು ಸಾಯಿಸಬಹುದು. ಎಲ್ಲಿವರೆಗೂ ಉಮಾ ಇವ್ರಿಗೆ ಸಪೋರ್ಟ್ ಮಾಡ್ತಾಳೋ ಅಲ್ಲಿವರೆಗೂ ಕುಂತಿಲಾನಕ್ ಕೂಡ ಸೈಲೆಂಟ್ ಆಗಿ ಇರ್ತಾಳೆ. ಯಾವಾಗ ಇವರಿಂದ ಉಮಾಗೆ ತೊಂದರೆ ಆಗುತ್ತೋ ಅವತ್ತು ಕುಂತಿಲಾನಕ್ ಇವರ ಕತೆ ಮುಗಿಸಿದ್ಲು ಅಂತಾನೆ. ಹಾಗಾಗ್ಬಾರ್ದು ಅಂತಾನೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬಳಸೋಕೆ ಈ ಸಿಲ್ವರ್ ಹೇರ್ ಪಿನ್ ನ ನ್ಯಾಯಿ ಒಂದು ಆಚರಣೆಯ ಸಹಾಯದಿಂದ ತಯಾರಿಸಿದಳೆ. ಆದ್ರೆ ಕಾರ್ಮಿಲಾಗೆ ಚಿಂತೆ ಆಗ್ತಿರೋದೇನಂದ್ರೆ ಈ ಹೇರ್ ಪಿನ್ ಇಂದ ದುಷ್ಟಶಕ್ತಿಗಳನ್ನ ಹೆದರಿಸಬಹುದು ಅಷ್ಟೇ, ಅವುಗಳನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ. ನಮ್ಮ ಕೆಲಸ ಕೂಡ ಮಾಡಿಸ್ಕೊಳಕ್ ಆಗಲ್ಲ. ನಾವು ಸಂಪೂರ್ಣವಾಗಿ ಉಮಾ ಮೇಲೆ ಡಿಪೆಂಡ್ ಆಗಿರೋದು ನಮ್ಮ ಬಿಸ್ನೆಸ್ ಗೆ ಸರಿಯಲ್ಲ. ಮುಂದೆ ಅವಳು ಯಾವತ್ತಾದ್ರೂ ಉಲ್ಟಾ ಹೊಡೆದ್ರೆ ನಮ್ ಕತೆ ಮುಗೀತು ಅಂತ ಹೇಳ್ತಾ ಇದ್ದಾಳೆ ಕಾರ್ಮಿಲಾ. ಅಂದ್ರೆ ಉಮಾ ಮೇಲೆನೆ ಡಿಪೆಂಡ್ ಆಗಿರೋದು ಬೇಡ, ಬೇರೆ ಏನಾದ್ರೂ ಮಾಡ್ಬೇಕು ಈ ಡಿಮನ್ ಗಳನ್ನ ಕಂಟ್ರೋಲ್ ಮಾಡೋಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರೋತೋ ಹೇಳೋದೇನಂದ್ರೆ ಇವ್ರಿಗೆ ಇನ್ನಷ್ಟು ಸಿಲ್ವರ್ ಬೇಕಂತೆ. ಯಾಕಂದ್ರೆ ಈ ಸಿಲ್ವರ್ ಗಳಿಂದ ಹೇರ್ ಪಿನ್ ನ ರೀತಿ ಬೇರೆ ಬೇರೆ ವೆಪನ್ಸ್ ನ ಸೃಷ್ಟಿ ಮಾಡಿ ಯಾರೇ ವಾಮಾಚಾರ ಮಾಡಿ ಇವರನ್ನ ಕೊಲ್ಲೋಕೆ ಯಾವ್ದಾದ್ರು ಡಿಮನ್ ನ ಕಳಿಸಿದಾಗ ಅದರ ಜೊತೆ ಹೋರಾಡೋಕೆ ಸಿಲ್ವರ್ ಇಂದ ಮಾಡಿರೋ ವೆಪನ್ ಸಹಾಯ ಆಗುತ್ತೆ. ಆದ್ರೆ ಅಷ್ಟೊಂದು ಸಿಲ್ವರ್ ನ ದುಡ್ಕೋಟೆ ಯಾಕೆ ತಗೊಳ್ಳೋದು? ಬ್ರೋತೋಗೆ ಗೊತ್ತಿರೋ ದಾರ್ಗೋ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಡಿಮನ್ ಗೋಸ್ಕರ ತನ್ನ ಹೆಂಡತಿ ಮಗನನ್ನೇ ಬಲಿ ಕೊಟ್ಟು ಡಿಮನ್ ಇಲಿಗಳ ಸಹಾಯದಿಂದ ಅಕ್ಕಿನ ಸಿಲ್ವರ್ ಆಗಿ ಚೇಂಜ್ ಮಾಡಿಸ್ಕೊಂತಾ ಇದ್ದಾನೆ. ಅಂದ್ರೆ ಇಲಿಗಳು ಅಕ್ಕಿನ ತಿಂದು ಸಿಲ್ವರ್ ನ ವಾಂತಿ ಮಾಡ್ತಾವೋ ಇಲ್ಲ ಕಕ್ಕ ಮಾಡ್ತಾವೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಡಿಮನ್ ಇಲಿಗಳು ಅಕ್ಕಿನ ಸಿಲ್ವರ್ ಆಗಿ ಬದಲಾಗೋ ಹಾಗೆ ಮಾಡ್ತವೆ. ಏನಾದ್ರೂ ಮಾಡಿ ಅವನ ಸಿಲ್ವರ್ ನ ನಮ್ಮ ವಶ ಪಡಿಸ್ಕೋಬೇಕು ಅಂತ ಮಾತಾಡ್ಕೊಂತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ದಾರ್ಗೋ ತನ್ನ ಹೆಂಡತಿ ಮಗನನ್ನ ಬಲಿ ಕೊಟ್ಟಾದ್ಮೇಲೆ ಈಗ ಗಿಲ್ಟ್ ಕಾಡ್ತಾ ಇದೆ ತಪ್ಪು ಮಾಡ್ದೆ ಅಂತ. ಹಾಗಾಗಿ ಇವರ ಹತ್ರನೇ ಸಹಾಯ ಕೇಳ್ಕೊಂಡು ಬಂದಿರ್ತಾನೆ, ನನ್ನ ಹೆಂಡತಿ ಮಗನ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗುತ್ತಾ ಅಂತ. ಸೊ ಇವರ ಮಾತುಕತೆ ಆದ್ಮೇಲೆ ನ್ಯಾಯಿ ತನ್ನ ಸಿಲ್ವರ್ ಹೇರ್ ಪಿನ್ ನ ಟೆಸ್ಟ್ ಮಾಡೋಕೆ ಆ ಎರಡು ಕನ್ನಡಿಗಳ ಮುಂದೆ ಮಲ್ಗಿ ಒಂದು ಆಚರಣೆ ಮಾಡ್ತಾರೆ. ಇವಳು ಮತ್ತೆ ಬ್ರೋತೋ ಇಬ್ರು. ಈ ಆಚರಣೆಯ ಮುಖಾಂತರ ಕನ್ನಡಿಗಳ ಸಹಾಯದಿಂದ ಆತ್ಮಗಳ ಜಗತ್ತಿಗೆ ಬರ್ತಾಳೆ ನ್ಯಾಯಿ. ಹಿಂದಿನ ವಿಡಿಯೋಲು ಹೇಳಿದ್ದೆ ಸ್ನೇಹಿತರೆ, ಈ ಕನ್ನಡಿ ಆತ್ಮಗಳ ಜಗತ್ತು ಮತ್ತೆ ನಮ್ಮ ಜಗತ್ತಿನ ನಡುವೆ ಇರೋ ಬ್ರಿಡ್ಜ್ ನ ರೀತಿ ಕೆಲಸ ಮಾಡುತ್ತೆ. ಈ ಕನ್ನಡಿಗಳ ಮುಖಾಂತರನೇ ಇವರು ಡಿಮನ್ ಗಳನ್ನ ಆಹ್ವಾನಿಸೋದು. ನ್ಯಾಯಿ ಒಂದು ಮರದ ಹತ್ರ ಬರ್ತಾಳೆ. ಕುಂತಿಲಾನಕ್ ಮೂವಿಯಲ್ಲಿ ನೋಡಿದೀವಿ, ಕುಂತಿಲಾನಕ್ ಮರದಲ್ಲೇ ವಾಸವಾಗಿರ್ತಾಳೆ. ಈ ಮರದ ಹತ್ರ ನ್ಯಾಯಿ ಆಹಾರವನ್ನ ಇಟ್ಟಾಗ ಅದನ್ನ ತಿನ್ನೋಕೆ ಕುಂತಿಲಾನಕ್ ಹೊರಗೆ ಬರ್ತಿದ್ದಂಗೆ ತನ್ನ ಹತ್ರ ಇರೋ ಸಿಲ್ವರ್ ಹೇರ್ ಪಿನ್ ನ ತೋರಿಸಿ ಮಂತ್ರಗಳನ್ನ ಹೇಳೋಕೆ ಶುರು ಮಾಡಿದಾಗ ಕುಂತಿಲಾನಕ್ ಹೆದರ್ಕೊಂಡು ವಾಪಸ್ ಮರದ ಒಳಗೆ ಹೋಗ್ತಾಳೆ. ಕುಂತಿಲಾನಕ್ ಅಷ್ಟೇ ಅಲ್ಲ, ಬೇರೆ ದುಷ್ಟಶಕ್ತಿಗಳು ಕೂಡ ಇಲ್ಲಿಂದ ದೂರ ಹೋಗ್ತವೆ. ಸೊ ಇದೇ ರೀತಿ ಮತ್ತಷ್ಟು ವೆಪನ್ಸ್ ನ ಮಾಡಿ ಇಟ್ಕೊಳ್ಳೋಕೆನೆ ದಾರ್ಗೋ ಹತ್ರ ಇರೋ ಸಿಲ್ವರ್ ನ ಪಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇರೋದು. ನೆಕ್ಸ್ಟಿನಲ್ಲಿ ರಿಂಬಾ ಮಲಗಿದ್ದಾಗ ಇದ್ದಕ್ಕಿದ್ದಂಗೆ ಅವನ ಸುತ್ತ ಇಲಿಗಳು ಪ್ರತ್ಯಕ್ಷ ಆಗ್ತವೆ. ಗಾಬರಿಯಾಗಿ ಬೆಡ್ ಇಂದ ಕೆಳಗೆ ಇಳಿದಾಗ ಕಬೋರ್ಡ್ ಒಳಗೆ ಯಾರೋ ಇರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ಯಾರು ಅಂತ ಓಪನ್ ಮಾಡಿದಾಗ ಒಳಗೆ ಇವನ ತಂದೆ ಇದ್ದಾರೆ. ದೇಹ ಎಲ್ಲ ರಕ್ತ ಆಗಿದೆ, ಹೊಟ್ಟೆ ಕಟ್ಟಾಗಿ ಕರುಳು ಹೊರಗೆ ನೇತಾಡ್ತಾ ಇರೋ ಹಾಗೆಲ್ಲ ಕಾಣಿಸಿದ್ರಿಂದ ನಿದ್ದೆಯಿಂದ ಇವನು ಎಚ್ಚರಗೊಳ್ತಾನೆ. ಅಂದ್ರೆ ಇದೆಲ್ಲ ಇವನ ಕೆಟ್ಟ ಕನ್ಸಾಗಿತ್ತು. ಇವರಪ್ಪ ಯಾಕೆ ಕನ್ಸಲ್ಲಿ ಈ ರೀತಿ ಕಾಣಿಸ್ಕೊಂಡಿದ್ದು ಅಂದ್ರೆ ಅವರು ಸಾವನ್ನಪ್ಪಿದರೆ, ಹೇಗೆ ಸಾವನ್ನಪ್ಪಿದರೆ, ಎಲ್ಲಿ ಸಾವನ್ನಪ್ಪಿದರೆ ಅನ್ನೋದು ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇವನು ಗಾಬರಿಯಾಗಿ ಎಚ್ಚರಗೊಂಡಿದ್ದು ನೋಡಿ ನ್ಯಾಯ್ ಯಾಕೆ ಮತ್ತೆ ಕೆಟ್ಟ ಕನ್ಸು ಬಿತ್ತ, ಒಂದ್ ನಿಮಿಷ ಬಂದೆ ತಾಳು ಅಂತ ಹೋಗಿ ಒಂದು ಹರ್ಬಲ್ ಡ್ರಿಂಕ್ ನ ರೆಡಿ ಮಾಡ್ಕೊಂಡ್ ಬಂದು ಕೊಡ್ತಾಳೆ. ಇದನ್ನ ಕುಡಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ದೂರ ಆಗುತ್ತೆ ಅಂತ ಹೇಳಿ. ಆದ್ರೆ ರಿಂಬಾ ಬುದ್ಧಿವಂತ, ಇವಳು ಹೋಗ್ತಿದ್ದಂಗೆ ಕಿಟಕಿಯಿಂದ ಡ್ರಿಂಕ್ ನ ಚೆಲ್ತಾನೆ. ಮುಂದಿನ ದಿನ ಥಿಯೇಟರ್ ಅಲ್ಲಿ ಮೀಡಿಯಾ ಅವ್ರನ್ನೆಲ್ಲ ಕರೆದು ಬ್ರೋತೋ ತನ್ನ ಬಟ್ಟೆ ಬ್ರಾಂಡ್ ನ ಆಂಪೆರಾವನ್ ಮತ್ತೆ ಮಾರಿನ್ ಕೈಯಲ್ಲಿ ಪ್ರಮೋಷನ್ ಮಾಡಿಸ್ತಿದ್ದಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ಇಲ್ಲೇ ಇರೋ ದಾರ್ಗೋ ಅದೇ ಡಿಮನ್ ಇಲಿಗಳಿಂದ ಬೆಳ್ಳಿ ತೆಗಿಸ್ತವನಲ್ಲ ಅವಂದೇ ಈ ಥಿಯೇಟರ್. ಈ ಥಿಯೇಟರ್ ಗೆ ಬಂದಾಗೆಲ್ಲ ಉಮಾಗೆ ಪದೇ ಪದೇ ಒಂದಷ್ಟು ಜನ ಥಿಯೇಟರ್ ಅಲ್ಲಿ ಇದ್ದವ್ರನ್ನೆಲ್ಲ ಸಾಯಿಸ್ತಾರಲ್ಲ ಅದೇ ವಿಷನ್ ಕಾಣಿಸ್ತಾ ಇದೆ. ಈಗ್ಲೂ ಕೂಡ ಈ ಥಿಯೇಟರ್ ಅಲ್ಲಿ ತುಂಬಾನೇ ಜನರನ್ನ ಕೊಲ್ತಾ ಇರೋ ದೃಶ್ಯ ಕಾಣಿಸ್ತಿರೋದ್ರಿಂದ ಹೆದರ್ಕೊಂಡು ಮೇಲೆ ಓಡ್ ಬರ್ತಾಳೆ. ಇವಳ ಹಿಂದೆನೆ ಬಂದ ರಿಂಬಾ ಮತ್ತೆ ಏನಾಯ್ತು ಅಂತ ಕೇಳಿದ್ರು ಹೇಳಲ್ಲ. ಅದಕ್ಕೆ ಇವನೇ ಈ ಥಿಯೇಟರ್ ಈಗ ನೋಡೋಕೆ ಚೆನ್ನಾಗಿರ್ಬೋದು, ಆದ್ರೆ ಈ ಜಾಗದಲ್ಲಿ ತುಂಬಾನೇ ಜನರನ್ನ ಕೊಲೆ ಮಾಡಿದ್ದಾರೆ. ಅವರ ಆತ್ಮಗಳು ಇಲ್ಲೇ ಓಡಾಡ್ತಿದ್ದಾವೆ ಅಂತ ನನಗೆ ಗೊತ್ತು. ಆ ಆತ್ಮಗಳೇ ನಿನಗೆ ಕಾಣಿಸ್ತಾ ಇರೋದು ಅಲ್ವಾ ಅಂದಾಗ ನಾನು ಏನೇ ಹೇಳಿದ್ರು ನೀನು ನಂಬಲ್ಲ ಬಿಡು ಅಂತಾಳೆ ಉಮಾ. ಇಲ್ಲ, ನೀನ್ ಹೇಳೋದನ್ನ ಖಂಡಿತ ನಂಬ್ತೀನಿ, ನನಗೆ ಯಾಕೋ ನಿಮ್ಮನೆ ವಾತಾವರಣನೇ ಸರಿ ಇಲ್ಲ ಅಂತ ಅನ್ಸುತ್ತೆ. ನಿನಗೂ ಕೆಲವೊಮ್ಮೆ ಆತ್ಮಗಳು ಕಾಣಿಸುತ್ತೆ. ನಿಮ್ಮಪ್ಪ ಬ್ರೋತೋ ನ್ಯಾಯಿ ಎಲ್ಲ ಕೂಡ ಯಾವಾಗ್ಲೂ ವಾಮಾಚಾರ ಮಾಟ ಮಂತ್ರ ಅಂತ ದುಷ್ಟಶಕ್ತಿಗಳನ್ನೇ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ತರ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಅದೇನೋ ಹರ್ಬಲ್ ಡ್ರಿಂಕ್ ಅಂತ ಹೇಳಿ ನನಗೆ ಕೊಡ್ತಾರೆ. ನಿನಗೂ ಏನಾದ್ರೂ ತೊಂದರೆ ಆದಾಗ್ಲೂ ಕೂಡ ಅದನ್ನೇ ಕೊಡೋದು ನಾನು ನೋಡಿದೀನಿ. ಅವರನ್ನ ಕಣ್ಣು ಮುಚ್ಚಿ ಹೇಗೆ ನಂಬ್ತೀಯ? ನಿನ್ನ ಸುತ್ತ ಇರೋರ ಬಗ್ಗೆ ನೀನು ತಿಳ್ಕೋಬೇಕು, ನೀನು ನಿನ್ನ ಬಗ್ಗೆ ಕೂಡ ತಿಳ್ಕೋಬೇಕು ಅಂತ ಹೇಳ್ತಿದ್ದಾನೆ. ಆದ್ರೆ ಇವಳು ಸುಮ್ನೆ ಇಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ದಾರ್ಗೋನ ಕತೆ ಮುಗಿಸಿ ದಾರ್ಗೋನ ಇಲಿಗಳನ್ನ ಪಡ್ಕೊಳ್ಳೋ ಪ್ಲಾನ್ ಮಾಡಿದ್ದ ಬ್ರೋತೋ ನ್ಯಾಯಿ ಮತ್ತೆ ಕಾರ್ಮಿಲಾಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಮೊದ್ಲೇ ಹೇಳ್ದಂಗೆ ದಾರ್ಗೋ ತನ್ನ ಹೆಂಡತಿ ಮಗನನ್ನ ಬಲಿ ಕೊಟ್ಟು ಡಿಮನ್ ಇಲಿಗಳನ್ನ ಪಡ್ಕೊಂಡಿದ್ದ. ಆದ್ರೆ ಇವನು ಮಾಡಿರೋ ಆಚರಣೆಗೆ 6 ವರ್ಷ ವ್ಯಾಲಿಡಿಟಿ ಅಷ್ಟೇ. ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಮತ್ತೊಂದು ಬಲಿಯನ್ನ ಕೊಡ್ಬೇಕು. ನಿಮ್ಗೆ ಗೊತ್ತಿದೆಯಲ್ಲ ಸ್ನೇಹಿತರೆ, ಡೆವಿಲ್ ಜೊತೆ ಒಪ್ಪಂದ ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಬಲಿ ಕೊಡು, ನಿನಗೆ ಏನ್ ಬೇಕೋ ತಗೋ. ಬಲಿ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಬಲಿ ಕೊಡ್ಬೇಕಾಗಿರೋವನೇ ಬಲಿ ಆಗೋಗ್ತಾನೆ. ಇದೇ ಪ್ಲಾನ್
ಬ್ರೋತೋ ಮತ್ತೆ ನ್ಯಾಯ ಇದ್ದು. ಇಲ್ಲಿ ದಾರ್ಗೋ ತನ್ನ ರಕ್ತ ಸಂಬಂಧಿಯನ್ನ ಮಾತ್ರ ಬಲಿ ಕೊಡೋಕಾಗೋದು, ಆದ್ರೆ ರಕ್ತ ಸಂಬಂಧಿಗಳು ಯಾರು ಉಳ್ದಿಲ್ಲ. ಅದಕ್ಕೆ ನ್ಯಾಯಿ ಹತ್ರ ಏನಾದ್ರೂ ಮಾಡಿ ಅಂತ ಸಹಾಯ ಕೇಳ್ಕೊಂಡು ಬಂದಿದ್ದಾನೆ. ಇವನಿಗೆ ಸಹಾಯ ಮಾಡೋದಾಗಿ ಒಪ್ಕೊಂಡು ತಮ್ಮ ಮನೆಯಲ್ಲೇ ದಾರ್ಗೋನ ಇಟ್ಕೊಂಡಿದ್ದಾರೆ. ಅಂದ್ರೆ ಬ್ರೋತೋ ಮತ್ತೆ ನ್ಯಾಯಿಯ ಮನೆ ತುಂಬಾನೇ ದೊಡ್ಡದು. ಇವರ ಮನೆಯಲ್ಲಿ ಕೆಲಸ ಮಾಡೋರ್ಗೆಲ್ಲ ಒಂದು ರೂಮ್ ಇದೆ. ಇವರ ಜೊತೆನೆ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿರೋ ರಿಂಬಾಗೂ ಕೂಡ ಇವರ ಮನೆಯಲ್ಲೇ ಒಂದು ರೂಮ್ ಕೊಟ್ಟಿದ್ದಾರೆ. ದಾರ್ಗೋನ ಇವರು ಪ್ಲಾನ್ ಮಾಡಿ ಸಾಯಿಸೋ ಅವಶ್ಯಕತೆ ಏನೂ ಇಲ್ಲ. ಬಲಿ ಕೊಡ್ಲಿಲ್ಲ ಅಂದ್ರೆ ಡೀಮನ್ ಇಲಿಗಳು ಇವನನ್ನೇ ಬಲಿ ತಗೊಂತವೆ. ನ್ಯಾಯ ಒಂದಿನ ಇಲಿಗಳು ಹೇಗೆ ಬೆಳ್ಳಿಯನ್ನ ಮಾಡ್ತವೆ ಅಂತ ನೋಡೋಕೆ ಬಂದಿರ್ತಾಳೆ. ಇಲ್ಲಿ ನಮಗೆ ಡೌಟ್ ಇತ್ತಲ್ಲ, ಇಲಿಗಳು ಅಕ್ಕಿಯನ್ನ ತಿಂದು ಮುಂದೆಯಿಂದನೋ ಅಥವಾ ಹಿಂದೆಯಿಂದ ಸಿಲ್ವರ್ ಬಿಡ್ತಾವ ಅಂತ. ಈಗ ಗೊತ್ತಾಗುತ್ತೆ, ಅಕ್ಕಿ ತಿಂದು ಹಿಂದೆಯಿಂದನೇ ಸಿಲ್ವರ್ ಬಿಡ್ತಾ ಇರೋದು. ಮುಂದಿನ ದಿನ ರಿಂಬಾ ದಾರ್ಗೋ ಸಿಲ್ವರ್ಗೆ ಬರ್ತಾನೆ. ಅಂದ್ರೆ ಇಲ್ಲಿ ಸಿಲ್ವರ್ ಗಳಿಂದ ಬೇರೆ ಬೇರೆ ರೀತಿ ಆಭರಣ ವಸ್ತುಗಳನ್ನೆಲ್ಲ ತಯಾರಿಸಿ ದಾರ್ಗೋ ಮಾರಾಟ ಮಾಡ್ತಾನೆ. ಇಲ್ಲಿ ಕೆಲಸ ಮಾಡೋನೊಬ್ಬ ಏನೋ ತಗೊಳೋಕೆ ಹೋಗಿ ಕಬೋರ್ಡ್ ನ ಸ್ವಲ್ಪ ಸೈಡ್ಗೆ ತಡೆದಾಗ ಸಣ್ಣ ಇಲಿಗಳು ಸಿಗಾಕೊಂಡು ಸಾವನ್ನಪ್ತವೆ. ಇಲಿಗಳನ್ನೇ ದೇವರು ಅಂತ ದಾರ್ಗೋ ಪೂಜಿಸೋದ್ರಿಂದ ಇದೊಂದು ದೊಡ್ಡ ಅಪಶಕುನ ಆಯ್ತು. ಅಷ್ಟೇ ಅಲ್ಲ, ಈ ಡೀಮನ್ ಇಲಿಗಳನ್ನ ಸಾಯಿಸೋ ಹಾಗಿಲ್ಲ. ದಾರ್ಗೋ ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಇವುಗಳನ್ನ ಗೊತ್ತಿಲ್ಲದೆ ಸಾಯಿಸಿರೋ ವ್ಯಕ್ತಿ ದಾರ್ಗೋನ ಕಾಲಿಗೆ ಬಿದ್ದು ಪದೇ ಪದೇ ಕ್ಷಮೆ ಕೇಳ್ತಾ ಇದ್ದಾನೆ. ಈ ಕಡೆ ಬ್ರೋತೋ ಮತ್ತೆ ಆಂಪರಾವನ್ ಮಾತಾಡ್ಬೇಕಾದ್ರೆ ನಮ್ಗೆ ಕುಂತೋ ಹಾರಿಯೋ ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ಕುಂತೋ ಹಾರಿಯೋ ಬೇರೆ ಯಾರು ಅಲ್ಲ ಸ್ನೇಹಿತರೆ, ರಿಂಬಾ ಅವ್ರ ಅಪ್ಪ. ಕುಂತೋ ಹಾರಿಯೋ ಬ್ರೋತೋನ ಫ್ರೆಂಡ್ ಆಗಿದ್ದ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಜೊತೆಗೆ ಪೊಲಿಟಿಷಿಯನ್ ಕೂಡ ಆಗಿರ್ತಾನೆ. ಆದ್ರೆ ಅವನು ಇಲ್ಲಿಗಲ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ದಾರ್ಗೋ ಕುಂತೋ ಹಾರಿಯೋ ಇಂದ ಸಾಲ ಪಡ್ಕೊಂಡಿರ್ತಾನೆ. ಆದ್ರೆ ಸಾಲವನ್ನ ವಾಪಸ್ ಕೊಡೋಕ್ ಆಗಿರಲ್ಲ. ಇದು ಇಲಿಗಳಿಂದ ಸಿಲ್ವರ್ ಮಾಡಿಸ್ಕೊಡೋದಕ್ಕಿಂತ ಹಿಂದಿನ ವಿಷಯ. ಹಾಗಾಗಿ ದಾರ್ಗೋ ಆಂಪರಾವನ್ನ ಸಹಾಯದಿಂದ ಕುಂತೋ ಹಾರಿಯೋ ಒಬ್ಬ ದೇಶದ್ರೋಹಿ ಅಂತ ಹೇಳಿ ಅವನ ಮೇಲೆ ಅಟ್ಯಾಕ್ ಮಾಡಿಸಿರ್ತಾರೆ. ಆ ಅಟ್ಯಾಕ್ ಅಲ್ಲಿ ಕುಂತೋ ಹಾರಿಯೋ ಸಾವನ್ನಪ್ಪಿದ ನಂತರ ನಕಲಿ ಡಾಕ್ಯುಮೆಂಟ್ಸ್ ನ ಮಾಡಿಸಿ ದಾರ್ಗೋ ಮತ್ತೆ ಆಂಪರಾವನ್ ಆಸ್ತಿಯನ್ನ ತಮ್ಮ ವಶ ಪಡಿಸ್ಕೊಂಡಿರ್ತಾರೆ. ಆದ್ರೆ ದಾರ್ಗೋ ಮುಂದೆ ತನಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅಂತ ಹೆದರ್ಕೊಂಡೆ ತನ್ನ ಪ್ರಾಪರ್ಟಿಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬ್ರೋತೋಗೆ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ದಾರ್ಗೋನ ಥಿಯೇಟರ್ ಇದೆಯಲ್ಲ, ಅದು ಕೂಡ ಮೊದಲು ಕುಂತಿ ಹಾರಿಯೋದೇ ಆಗಿತ್ತು. ಅದರ ಒರಿಜಿನಲ್ ಪೇಪರ್ಸ್ ಕೂಡ ಇವನ ಹತ್ರನೇ ಇದೆ. ಹಾಗಾಗಿ ಬ್ರೋತೋಗೆ ಆಂಪರಾವನ್ ಮತ್ತೆ ಆ ದಾರ್ಗೋ ಸೇರಿನೇ ಕುಂತೋ ಹಾರಿಯೋನ ಸಾಯಿಸಿ ಪ್ರಾಪರ್ಟಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇದನ್ನೇ ಅಸ್ತ್ರವಾಗಿ ಉಪಯೋಗಿಸ್ಕೊಂಡ ಬ್ರೋತೋ, ನೀವು ನನ್ ಜೊತೆ ಸೇರಿ ಕೆಲಸ ಮಾಡಿ, ನನಗೆ ಮುಂದೆ ಕೂಡ ಯಾವುದೇ ರೀತಿ ಇಲ್ಲಿಗಲ್ ಬಿಸ್ನೆಸ್ ಮಾಡಿದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿದಾಗ ಬೇರೆ ದಾರಿ ಇಲ್ದೆ ಆಂಪರಾವನ್ ಒಪ್ಕೊಂತಾನೆ. ಆಮೇಲೆ ಬ್ರೋತೋ ಪೊಲೀಸ್ ಅವ್ರಿಗೆ ಹಾಕೊಟ್ರೆ ಕಷ್ಟ ಅಂತ. ಸಮಸ್ಯೆ ಏನೀಗ ಅಂದ್ರೆ ಬೇರೆ ಊರಲ್ಲಿ ಇದ್ದ ರಿಂಬಾ ತನ್ನ ತಂದೆಯ ಸಾವಿಗೆ ಉತ್ತರ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಕೆಲ್ಸಕ್ಕೂ ಸೇರ್ಕೊಂಡಿದ್ದಾನೆ. ಕೆಲಸದ ಜೊತೆಗೆ ತನ್ನ ತಂದೆಯ ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅವನಿಗೆ ಪ್ರಾಪರ್ಟಿ ಪೇಪರ್ಸ್ ಬಗ್ಗೆ, ಯಾವ್ಯಾವ ಪ್ರಾಪರ್ಟಿಯ ನಕಲಿ ಪೇಪರ್ಸ್ ಮಾಡಿಸಿದರೆ, ಯಾರು ಮಾಡಿಸಿದರೆ ಅಂತೆಲ್ಲ ಗೊತ್ತಾದ್ರೆ ದಾರ್ಗೋ ಮತ್ತೆ ಆಂಪರಾವನ್ ಮೇಲೆ ಕೇಸ್ ಹಾಕೋ ಸಾಧ್ಯತೆ ಇದೆ. ಹಾಗಾಗಿ ಏನಾದ್ರೂ ಮಾಡಿ ರಿಂಬಾನ ಕತೆ ಮುಗಿಸಿ ದಾರ್ಗೋ ಕತೆ ಹೇಗಿದ್ರು ಡೀಮನ್ ಇಲಿಗಳೇ ಮುಗಿಸ್ತವೆ. ಆಗ ರಿಂಬಾಗೆ ಸೇರ್ಬೇಕಾಗಿರೋ ಅವ್ರ ಅಪ್ಪನ ಆಸ್ತಿ ದಾರ್ಗೋನ ಸಿಲ್ವರ್ ಫ್ಯಾಕ್ಟರಿ ಎಲ್ಲ ಕೂಡ ಇವ್ರಿಗೆ ಸೇರುತ್ತೆ ಅಂತ ಪ್ಲಾನ್ ಮಾಡಿದ್ದಾರೆ. ಅದೇ ಉಮಾಗೆ ಮತ್ತೊಂದು ವಿಷನ್ ಕಾಣಿಸ್ತಾ ಇದೆ. ಇವಳು ದಾರ್ಗೋನ ಮನೆಯಲ್ಲಿ ಇರೋ ಹಾಗೆ. ಇವಳಿಗೆ ಒಂದು ದೈತ್ಯ ಇಲಿಯ ಬಾಲ ಕಾಣಿಸುತ್ತೆ. ಇದರ ಹಿಂದೆ ದಾರ್ಗೋ ತನ್ನ ಹೆಂಡತಿ ಮಕ್ಕಳನ್ನ ಬಲಿ ಕೊಟ್ಟಿದ್ದ ಜಾಗಕ್ಕೆ ಬಂದಾಗ ಇಲ್ಲೇ ರಿಂಬಾ ನಿಂತಿರ್ತಾನೆ. ಇವನಿಗೆ ಹೇಗೆ ತನ್ನ ತಂದೆ ಕನ್ಸಲ್ಲಿ ಕಾಣಿಸ್ಕೊಂಡಿದ್ರೋ ಅದೇ ರೀತಿ ಉಮಾಗೆ ತನ್ನ ವಿಷನ್ ಅಲ್ಲಿ ಇವನು ಕಾಣಿಸ್ಕೊಂತಾನೆ. ಹೊಟ್ಟೆ ಕಟ್ಟಾಗಿ ಕರಳೆಲ್ಲ ಹೊರಗೆ ನೇತಾಡ್ತಿರೋ ಹಾಗೆ. ಇದನ್ನೆಲ್ಲ ನೋಡಿ ಉಮಾ ಕಿರ್ಚ್ಕೊಂಡಾಗ ರಿಂಬಾ ಬಂದು ಇವಳನ್ನ ಸಮಾಧಾನ ಮಾಡ್ತಾನೆ. ಈಗ ಇವಳಿಗೆ ಗೊತ್ತಾಯ್ತು ಇದೆಲ್ಲ ತನ್ನ ವಿಷನ್ ಅಲ್ಲಿ ಕಾಣಿಸಿದ್ದು ಅಷ್ಟೇ ಅಂತ. ಇವಳು ತನ್ನ ವಿಷನ್ ಅಲ್ಲಿ ಇಲಿಗಳನ್ನ ನೋಡಿದ್ರಿಂದ ಇದೆಲ್ಲ ಏನ್ ಕತೆ ಅಂತ ತುಂಬಾನೇ ರಿಸರ್ಚ್ ಮಾಡಿ ಕೊನೆಗೂ ಏನ್ ನಡೀತಿದೆ ಅಂತ ಉಮಾ ತಿಳ್ಕೊಂಡು ಒಂದಿನ ರಿಂಬಾನ ಮೀಟ್ ಮಾಡೋಕೆ ಹೊರಟಾಗ ಅವನು ದಾರ್ಗೋ ಸಿಲ್ವರ್ ಫ್ಯಾಕ್ಟರಿಯಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು. ಹಾಗಾಗಿ ದಾರ್ಗೋ ಸಿಲ್ವರ್ಗೆ ಬರ್ತಾಳೆ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ರಿಂಬಾ ಒಂದು ಇಲಿಯನ್ನ ಹಿಡ್ಕೊಂಡು ಸಾಯಿಸ್ಬಿಟ್ಟಿದ್ದಾನೆ. ಆ ಇಲಿಯನ್ನ ಸಾಯಿಸಬಾರ್ದಾಗಿತ್ತು ಅಂತ ಹೇಳ್ಕೊಂಡು ಓಡ್ ಹೋಗ್ತಿದ್ದಾರೆ. ಇಲಿಗಳ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಂಡ್ ಬಂದಿರೋ ಉಮಾ ರಿಂಬಾ ಇದೆಂತ ಕೆಲಸ ಮಾಡ್ಬಿಟ್ಟ ಅಂತ ರಿಂಬಾ ಹತ್ರ ಬಂದಾಗ ಇಲ್ಲೇ ಮತ್ತೆ ಆ ದೈತ್ಯವಾದ ಇಲಿ ಹೋಗ್ತಿರೋದನ್ನ ನೋಡ್ತಾಳೆ. ಅದರ ಬಾಲ ಕಾಣಿಸುತ್ತೆ. ಇದೇ ಡೀಮನ್ ಸ್ನೇಹಿತರೆ, ದೈತ್ಯ ಇಲಿಯ ರೂಪದಲ್ಲಿ ಇರೋದು. ಬೇರೆ ಇಲಿಗಳನ್ನ ಕಂಟ್ರೋಲ್ ಮಾಡಿ ಅಕ್ಕಿ ತಿಂದು ಸಿಲ್ವರ್ ಕಕ್ಕ ಮಾಡೋ ಹಾಗೆ ಮಾಡ್ತಿರೋದು. ಆದಷ್ಟು ಬೇಗ ಈ ಡೀಮನ್ಗೆ ದಾರ್ಗೋ ಬಲಿ ಕೊಡ್ಲಿಲ್ಲ ಅಂದ್ರೆ ಅವನ ದೇಹದಿಂದನೂ ಸಿಲ್ವರ್ ತೆಗೆಯುತ್ತೆ ಅಷ್ಟೇ. ಇದನ್ನ ನೋಡ್ಬೇಕಾದ್ರೆ ಉಮಾ ಮಿಸ್ ಆಗಿ ತಲೆ ಮೇಲೆ ಇಲ್ಲೇ ಇಟ್ಟಿದ್ದ ಒಂದು ವಸ್ತು ಬೀಳಿಸ್ಕೊಂತಾಳೆ. ಹಣೆಯಿಂದ ರಕ್ತ ಬರ್ತಿರೋದ್ರಿಂದ ರಿಂಬಾ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಈಗ ಇವಳು ಇಲಿಗಳ ಬಗ್ಗೆ ಹೇಳ್ತಾಳೆ. ಅದೇನಂದ್ರೆ ದಾರ್ಗೋ ಸಿಲ್ವರ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಮಿಸ್ ಆಗಿ ಇಲಿಗಳನ್ನ ಸಾಯಿಸಿದ್ನಲ್ಲ, ಅವನು ಕೂಡ ಈಗ ಇದ್ದಕ್ಕಿದ್ದಂಗೆ ಸಾವನ್ನಪ್ಪಿದ್ದಾನೆ. ಅಂದ್ರೆ ಇಲಿ ಡಿಮನ್ ಸಾಯಿಸಿರೋದು. ಇಲಿಗಳನ್ನ ಕೊಂದ್ರೆ ಕತೆ ಮುಗೀತು ಅಂತಾನೆ. ಯಾರೋ ಬೇಕು ಅಂತಾನೆ ಪದೇ ಪದೇ ರಿಂಬಾನ ಕನ್ಸಲ್ಲಿ ಇಲಿಗಳು ಕಾಣಿಸೋ ಹಾಗೆ ಮಾಡ್ತಿರೋದ್ರಿಂದ ಇವನಿಗೆ ಇಲಿಗಳನ್ನ ನೋಡಿದ್ರೆ ಆಗಲ್ಲ, ಆ ರೀತಿ ಆಗಿದೆ. ಆ ರೀತಿ ಆಗಿ ಇಲಿಗಳನ್ನ ಸಾಯಿಸ್ಲಿ ಅಂತಾನೆ ಯಾರೋ ಈ ಕೆಲಸ ಮಾಡ್ತಿರೋದು. ಯಾರು ಮಾಡ್ತಿರೋದು ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಆದ್ರೆ ನಮ್ಗೆ ಗೊತ್ತು, ಈ ಕೆಲಸ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಬ್ರೋತೋ ಮತ್ತೆ ನ್ಯಾಯಿ. ಉಮಾ ಮತ್ತೆ ರಿಂಬಾ ಕೈ ಕೈ ಹಿಡ್ಕೊಂಡು ಮಾತಾಡ್ತಿರೋದನ್ನ ಬ್ರೋತೋ ನೋಡ್ತಾನೆ. ಇವನಿಗೆ ಅನಿಸ್ತಿದೆ ರಿಂಬಾ ಉಮಾಗೆ ಹತ್ರ ಆಗ್ತಿದ್ದಾನೆ ಅಂತ. ಬ್ರೋತೋ ಫ್ಯಾಕ್ಟರಿಗೆ ಬಂದು ನ್ಯಾಯಿ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಸಮಯ
ಇದ್ದ ಹಿಂದೆ ಆಂಪರಾವನ್ನ ಸಹಾಯ ಇದ್ರೆ ಒಳ್ಳೇದು ಅಂತ ಅವನಿಗೆ ನಾವಿಬ್ರು ಜೊತೆಯಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಬಂದಿದ್ದ. ಆದ್ರೆ ಈಗ ದಾರ್ಗೋ ಮತ್ತೆ ರಿಂಬಾನ ಕತೆ ಮುಗ್ಸಾದ್ಮೇಲೆ ಅವರ ಹಣ ಆಸ್ತಿ ಏನ್ ಸಿಗುತ್ತೋ ಅದನ್ನ ಆಂಪರಾವನ್ ಜೊತೆ ಹಂಚ್ಕೋಬೇಕಾಗುತ್ತಲ್ಲ ಅಂತ ಅವನನ್ನ ಕೂಡ ಈಗ ಕೊಲ್ಲೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರಿಂಬಾ ಮತ್ತೆ ಉಮಾ ಒಬ್ರಿಗೊಬ್ರು ಪ್ರೀತಿಸ್ತಾ ಇದಾರೆ ಅಂತ ಇವನ್ಗೆ ಡೌಟ್ ಬಂದಿದ್ಯಲ್ಲ, ಅದಕ್ಕೆ ಅವರ ಪ್ರೀತಿಯನ್ನೇ ಬಳಸ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇನ್ನೊಂದ್ ಕಡೆ ಉಮಾ ಮತ್ತೆ ರಿಂಬಾ ಥಿಯೇಟರ್ ಹೊರಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ರಿಂಬಾ ತನ್ನ ತಂದೆ ಮೇಲೆ ಅಟ್ಯಾಕ್ ಆದ ವಿಷಯ ಹೇಳ್ತಾನೆ. ಅದೇ ಬ್ರೋತೋ ಮೊದ್ಲೇ ಹೇಳಿದ ಹಾಗೆ ರಿಂಬಾ ಅವರಪ್ಪ ಕುಂತೋ ಹಾರಿಯೋ ತುಂಬಾನೇ ಇಲ್ಲಿಗಲ್ ಬಿಸ್ನೆಸ್ ಎಲ್ಲ ಮಾಡ್ತಿದ್ದ. ಅವನು ಮೀಟಿಂಗ್ ನಡೆಸೋಕೆ ಇದೇ ಥಿಯೇಟರ್ ನ ಬಳಸ್ತಾ ಇರ್ತಾನೆ. ಏನೇ ಬಿಸ್ನೆಸ್ ಮತ್ತೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರು ಇದೇ ಥಿಯೇಟರ್ ಗೆ ಬರ್ತಾ ಇದ್ದ. ಒಂದಿನ ಕುಂತೋ ಹಾರಿಯೋ ಮತ್ತೆ ಅವನ ಕಡೆಯವರೆಲ್ಲ ಮೀಟಿಂಗ್ ಮಾಡ್ಬೇಕಾದ್ರೆ ಜನರೆಲ್ಲ ಕೈಗೆ ಸಿಕ್ಕ ವೆಪನ್ಸ್ ಎತ್ಕೊಂಡ್ ಬಂದು ಥಿಯೇಟರ್ ಒಳಗೆ ನುಗ್ಗಿ ಒಬ್ಬೊಬ್ರನ್ನು ಹಿಡ್ಕೊಂಡು ತುಂಬಾನೇ ಭೀಕರವಾಗಿ ಕೊಲ್ತಾರೆ. ಅದಾದ್ಮೇಲೆ ಈ ಥಿಯೇಟರ್ ನ ದಾರ್ಗೋ ಕೊಂಡ್ಕೊಂಡಿರ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಇವನಿಗೆ ದಾರ್ಗೋ ಮತ್ತೆ ಆಂಪರಾವನ್ನೇ ಜನರನ್ನ ಒಟ್ಟಿಗೆ ಸೇರಿಸಿ ದಾಳಿ ಮಾಡ್ಸಿರೋದು ಅಂತ ಗೊತ್ತಿಲ್ಲ. ಆದ್ರೆ ರಿಂಬಾ ಏನೆಲ್ಲ ಆಯ್ತು ಅಂತ ಹೇಳೋದ್ನೋ ಅದೇ ಉಮಾಗೆ ಥಿಯೇಟರ್ ಗೆ ಬಂದಾಗೆಲ್ಲ ಕಾಣಿಸ್ತಾ ಇರೋದು. ರಿಂಬಾ ಹೇಳೋದೇನಂದ್ರೆ ದಾರ್ಗೋಗೆ ಈ ಥಿಯೇಟರ್ ಸೇರಿದ್ದಲ್ವಾ, ಅವನಿಗೇನೆ ಡೈರೆಕ್ಟ್ ಆಗಿ ಹೋಗಿ ನಮ್ ತಂದೆ ಬಗ್ಗೆ ನಾನು ಕೇಳ್ತೀನಿ, ನೀನು ಕೂಡ ನಿನ್ನ ಬಗ್ಗೆ ತಿಳ್ಕೋಬೇಕು, ನಿನ್ನ ಸುತ್ತ ಇರೋರು ಯಾರು ಕೂಡ ನಿನಗೆ ಕೇರ್ ಮಾಡ್ತಾರೆ ಅಂತ ನನ್ಗೆ ಅನ್ಸಲ್ಲ ಅಂತಾನೆ. ಆದ್ರೆ ಉಮಾಗೆ ದಾರ್ಗೋನೆ ರಿಂಬಾನ ಕೊಲ್ಲೋಕೆ ಪ್ಲಾನ್ ಮಾಡಿ ಇವನ ಕನ್ಸಲ್ಲಿ ಇಲಿಗಳು ಕಾಣಿಸೋ ಹಾಗೆ ಮಾಡ್ತಿರ್ಬೋದು ಅಂತ ಅನಿಸ್ತಿರೋದ್ರಿಂದ ಅವನ ಹತ್ರ ಹೋಗೋದು ಸೇಫ್ ಅಲ್ಲ, ಬೇಡ ಅಂತಿದ್ದಾಳೆ. ಇದೆಲ್ಲ ಪ್ಲಾನ್ ಮಾಡಿ ಮಾಡ್ತಿರೋದು ಬ್ರೋತೋ ಅಂತ ಇವಳಿಗೂ ಗೊತ್ತಿಲ್ಲ. ಇದಾದ್ಮೇಲೆ ದಾರ್ಗೋ ತುಂಬಾನೇ ವೀಕ್ ಆಗ್ತಿರೋದನ್ನ ನೋಡ್ತೀವಿ. ಯಾಕಂದ್ರೆ ಬಲಿ ಕೊಟ್ಟಿಲ್ವಲ್ಲ, ರಕ್ತ ಸಂಬಂಧಿ ಯಾರು ಇಲ್ಲ, ಆದ್ರೂ ಕೂಡ ರಿಂಬಾನ ಬಲಿ ಕೊಡ್ಬೋದು, ಒಂದು ಆಚರಣೆ ಮಾಡಿ ಅಂತ ದಾರ್ಗೋನ ನ್ಯಾಯಿ ಕನ್ವಿನ್ಸ್ ಮಾಡಿದ್ದಾಳೆ. ರಿಂಬಾ ಮತ್ತೆ ಉಮಾ ವಾಪಸ್ ಮನೆಗೆ ಬಂದಾಗ ಬ್ರೋತೋ ಉಮಾ ಹತ್ರ ಮಾತಾಡ್ತಾನೆ, ನೀನು ರಿಂಬಾನ ಇಷ್ಟಪಡ್ತೀಯ ಅಂತ ಗೊತ್ತು, ಆದ್ರೆ ಅವನು ಮೊದಲು ಥಿಯೇಟರ್ ಓನರ್ ಆಗಿದ್ರಲ್ಲ ಕುಂತೋ ಹಾರಿಯೋ ಅವರ ಮಗ, ಹಾಗಾಗಿ ಅವನು ತನ್ನ ತಂದೆಗೆ ಸೇರಿದ ಥಿಯೇಟರ್ ಈಗ ನನಗೆ ಸೇರ್ಬೇಕು ಅಂತ ಬಂದ್ರೆ ಕಷ್ಟ ಅಂತ ಹೇಳಿ ದಾರ್ಗೋ ಅವನನ್ನ ಕೊಲ್ಲೋಕೆ ನೋಡ್ತಿದ್ದಾನೆ. ನೀನೇ ಅವನನ್ನ ಕಾಪಾಡ್ಬೇಕು, ನಿನ್ನ ಪ್ರೀತಿನೇ ಅವನನ್ನ ಕಾಪಾಡುತ್ತೆ ಅಂದಾಗ ಹೌದು ಅಪ್ಪ, ನನಗೂ ಹಾಗೆ ಅನಿಸ್ತಿದೆ, ನನಗೂ ಕೆಲವೊಮ್ಮೆ ಇಲಿಗಳು ಕಾಣಿಸುತ್ತೆ ಅಂತಾಳೆ ಉಮಾ. ಇದಕ್ಕೆ ಬ್ರೋತೋ, ನೋಡ್ದ ಅದೇ ಡೀಮನ್ ಇಲಿಗಳು, ದಾರ್ಗೋ ಅವುಗಳ ಸಹಾಯದಿಂದ ರಿಂಬಾನ ಸಾಯಿಸ್ತಾನೆ, ಅದಕ್ಕೆ ನಿನಗೆ ಆ ರೀತಿ ವಿಷನ್ ಕಾಣಿಸ್ತಿರೋದು ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಉಮಾನ ಇದರಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಉಮಾಗೆ ಯಾವುದೇ ರೀತಿ ತೊಂದರೆ ಆದ್ರೂ ಕುಂತಿಲನಕ್ ಬರ್ತಾಳಲ್ಲ, ಹಾಗಾಗಿ ಉಮಾ ರಿಂಬಾನ ಕಾಪಾಡೋಕೆ ಯಾರನ್ನೇ ಎದುರಾಕೊಂಡ್ರು ಅವರಿಂದ ಏನಾದ್ರೂ ಉಮಾಗೆ ತೊಂದರೆ ಆಯ್ತು ಅಂದ್ರೆ ಕುಂತಿಲನಕ್ಕೆ ಅವರನ್ನ ಕೊಲ್ತಾಳೆ. ಇವರ ಕೈವಾಡ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಇಲ್ಲಿವರೆಗೂ ಇವರು ಡೀಮನ್ ಗಳನ್ನ ಮತ್ತೆ ಕುಂತಿಲನಕ್ನ ಬಳಸಿನೇ ಕೊಲೆಗಳನ್ನ ಮಾಡಿರೋದ್ರಿಂದ ಬ್ರೋತೋ ನ್ಯಾಯಿ ಯಾರು ಕೂಡ ತಗ್ಲಾಕೊಂಡಿಲ್ಲ. ಇನ್ನೇನು ದಾರ್ಗೋ ಕೂಡ ಇದೇ ಮನೆಯಲ್ಲಿ ಇದ್ದಾನಲ್ಲ, ಅದಕ್ಕೆ ರಿಂಬಾ ಇವನ ಹತ್ರ ಬಂದು ನಮ್ಮ ಅಪ್ಪಂಗೆ ಏನಾಯ್ತು, ಆ ಥಿಯೇಟರ್ ನಿಮಗೆ ಹೇಗ್ ಸಿಕ್ತು, ಏನ್ ಕತೆ ಅಂತ ಕೇಳಿದ್ರು ಮೊದ್ಲು ಹೇಳಲ್ಲ. ಆದ್ರೆ ಇವನನ್ನ ಕೆಳಗೆ ತಳ್ಳಿ ಬೀಳಿಸ್ತಾನೆ. ಮತ್ತೆ ಹೊಡೆಯೋಕೆ ನೋಡಿದಾಗ ಸತ್ಯ ಬಾಯ್ ಬಿಡ್ತಾನೆ ದಾರ್ಗೋ. ಅದೇ ಇವ್ರ ಅಪ್ಪನ ಕೊಲೆ ಮಾಡಿಸಿದ್ದು ದಾರ್ಗೋನೇ ಇರ್ಬೋದು, ಆದ್ರೆ ಐಡಿಯಾ ಕೊಟ್ಟು ಎಲ್ಲ ಅರೇಂಜ್ ಮಾಡಿದ್ದು ಬ್ರೋತೋ. ಕುಂತಿ ಹಾರಿಯೋ ಬ್ರೋತೋನ ಫ್ರೆಂಡ್ ಆಗಿದ್ರು ಕೂಡ ಬಿಸ್ನೆಸ್ ಅಲ್ಲಿ ತುಂಬಾನೇ ಎತ್ತರಕ್ಕೆ ಬೆಳೀತಾ ಇರೋದು ನೋಡೋಕಾಗ್ದೆ ಈ ಪ್ಲಾನ್ ಮಾಡಿರ್ತಾನೆ. ಮುಂದಿನ ದಿನ ಆಂಪರಾವನ್ ಮತ್ತೆ ಮಾರಿನ್ ರಿಂಬಾನ ಫೋಟೋ ಶೂಟ್ಗೆ ಅಂತ ದಾರ್ಗೋ ಸಿಲ್ವರ್ಗೆ ಕರೆಸಿದ್ದಾರೆ. ಮಾರಿನ್ ಫೋಟೋ ಶೂಟ್ ನ ಸಮಯದಲ್ಲಿ ರಿಂಬಾನ ಗಮನ ಸೆಳೆಯೋಕೆ ಟ್ರೈ ಮಾಡ್ತಿರೋದ್ರಿಂದ ಇವನು ಫೋಟೋ ತೆಗೆಯಲ್ಲ. ಮಾರಿನ್ ಕೋಪ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ಇವರನ್ನ ನೋಡಿ ಇಲ್ಲೇ ಇದ್ದ ಉಮಾ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ. ಮಾರಿನ್ ನನ್ ಜೊತೆ ನೋಡಿ ತಪ್ಪು ತಿಳ್ಕೊಂಡು ಬೇಜಾರ್ ಮಾಡ್ಕೊಂಡ್ಲೇನೋ ಅಂತ ರಿಂಬಾ ಇವಳಿಗೆ ಹಾಗೇನು ಇಲ್ಲ ಅಂತ ಅರ್ಥ ಮಾಡ್ಸೋಕೆ ಬಂದಾಗ ಬೇಜಾರಾಗಿರೋದು ಅದಕ್ಕಲ್ಲ, ನೀನು ಪದೇ ಪದೇ ದಾರ್ಗೋ ಸಿಲ್ವರ್ಗೆ ಯಾಕೆ ಹೋಗ್ತಿದ್ಯಾ, ದಾರ್ಗೋ ನಿನ್ನ ಕೊಲ್ಲೋ ಪ್ಲಾನ್ ಮಾಡ್ತಿದ್ದಾನೆ, ಅದಕ್ಕೆ ಒಂದಲ್ಲ ಒಂದು ಕಾರಣ ಹೇಳಿ ಅಲ್ಲಿಗೆ ಕರೆಸ್ಕೊಂತಾ ಇರೋದು ಅಂದಾಗ ರಿಂಬಾ ಹೇಳ್ತಾನೆ, ನನಗೆ ಆಂಪರಾವನ್ ಮೇಲೂ ಡೌಟ್ ಬಂದಿದೆ. ಆಂಪರಾವನ್ ಮತ್ತೆ ದಾರ್ಗೋ ಇಬ್ರು ಕೂಡ ನಿಮ್ಮಪ್ಪ ಬ್ರೋತೋಗೆ ಪರಿಚಯ, ನಿಮ್ಮಪ್ಪನೇ ಏನೋ ಪ್ಲಾನ್ ಮಾಡಿ ಇದೆಲ್ಲ ಮಾಡ್ತಿರ್ಬೋದು, ಇವರೆಲ್ಲರೂ ಬಿಸ್ನೆಸ್ ಪಾರ್ಟ್ನರ್ಸೇ ಅಲ್ವಾ ಅಂತ ಹೇಳ್ತಿದ್ದಂಗೆ ನಮ್ಮಪ್ಪ ಅಂತವರಲ್ಲ ಅಂತ ಇವನ ಕೆನ್ನೆಗೆ ಹೊಡೆದು ಹೋಗ್ತಾಳೆ ಉಮಾ. ಇದಾದ್ಮೇಲೆ ದಾರ್ಗೋ ಆಂಪರಾವನ್ನ ಸಹಾಯ ಕೇಳ್ಕೊಂಡ್ ಬಂದಿದ್ದಾನೆ. ನಾನು ಮತ್ತೊಂದು ಬಲಿ ಕೊಡ್ಬೇಕು, ಅದಕ್ಕೆ ರಿಂಬಾನ ಬಲಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ದಯವಿಟ್ಟು ನೀವು ಅವನನ್ನ ಕೊಲ್ಲೋದಕ್ಕೆ ಸಹಾಯ ಮಾಡಿ ಅಂದಾಗ ಮೊದ್ಲು ಕುಂತೋ ಹಾರಿಯೋ ಈಗ ಇವನ ಆಯ್ತು ಈ ಕೆಲಸ ಮಾಡ್ತೀನಿ, ಆದ್ರೆ ನನಗೇನ್ ಸಿಗುತ್ತೆ ಅಂತ ಆಂಪರಾವನ್ ಕೇಳ್ತಾನೆ. ಇವ್ರು ಏನ್ ಕೊಡ್ಬೇಕು ಏನ್ ಇಸ್ಕೋಬೇಕು ಅಂತ ಮಾತಾಡ್ಕೊಂತಿದ್ದಾರೆ. ಅದೇ ಕಾರ್ಮಿಲಾ ಮಾರಿನ್ ನ ಭೇಟಿಯಾಗಿ ರಿಂಬಾ ಅವ್ರ ಅಪ್ಪನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ಆಂಪರಾವನ್ ಆಗಿದ್ದಾನೆ. ಅವನು ಮತ್ತೆ ದಾರ್ಗೋ ಎಲ್ಲ ಸೇರಿನೇ ರಿಂಬಾ ಅವ್ರ ಅಪ್ಪನ ಕೊಂದಿದ್ದಾರೆ. ನೆಕ್ಸ್ಟ್ ಥಿಯೇಟರ್ ವಿಷಯದಲ್ಲಿ ರಿಂಬಾಗೂ ಕೂಡ ಅವರು ತೊಂದರೆ ಕೊಡ್ಬೋದು ಅಂತ ಹೇಳಿ ಹೋಗ್ತಾಳೆ. ಅಂದ್ರೆ ಎಲ್ಲ ಬ್ರೋತೋ ಮತ್ತೆ ನ್ಯಾಯಿ ಪ್ಲಾನ್ ಮಾಡ್ತಿರೋದು ಇವ್ರೇ ಹೊಡೆದಾಡ್ಕೊಂಡು ಸಾಯ್ಲಿ ಅಂತ. ದಾರ್ಗೋ ಹತ್ರ ಹೋಗಿ ರಿಂಬಾನ ಬಲಿ ಕೊಟ್ರೆ ಆಗುತ್ತೆ ಅಂತ ಹೇಳಿ ಉಮಾ ಹತ್ರ ಹೋಗಿ ದಾರ್ಗೋ ರಿಂಬಾನ ಸಾಯಿಸ್ತಾನೆ ಅಂತ ಹೇಳಿ ಮಾರಿನ್ ರಿಂಬಾನ ಇಷ್ಟಪಡ್ತಿದ್ದಾಳೆ, ಕೇವಲ ಹಣಕ್ಕೋಸ್ಕರ ಅಷ್ಟೇ ಆಂಪರಾವನ್ ಜೊತೆ ಇರೋದು ಅಂತ ಗೊತ್ತಾಗಿರೋದ್ರಿಂದ ರಿಂಬಾ ಅವ್ರ ಅಪ್ಪನ ಆಂಪರಾವನ್ ಸಾಯಿಸಿರೋದು ಅಂತ ಹೇಳಿದ್ದಾರೆ. ಇದನ್ನ ಮಾರಿನ್ ಬಂದು ರಿಂಬಾಗೆ ಹೇಳ್ತಾಳೆ. ಕಾರ್ಮಿಲಾ ಬಂದು ಇದನ್ನೆಲ್ಲ ಹೇಳಿದ್ಲು ಅಂತ. ರಿಂಬಾ ಉಮಾಗೆ ಮೊದ್ಲು ದಾರ್ಗೋ ಆಯ್ತು, ಈಗ ಆಂಪರಾವನ್ ಇಂದ ನನಗೆ ಅಪಾಯ ಇದೆ ಅಂತ ಕಾರ್ಮಿಲಾ ಬಂದು ಮಾರಿನ್ಗೆ ಹೇಳಿದ್ದಾಳೆ. ನೀನೇ ನೋಡು ಇದೆಲ್ಲ ನಿಮ್ಮಪ್ಪನೇ ಮಾಡ್ತಿರೋದು, ಬೇಕಿದ್ರೆ ಅವರ ಹತ್ರನೇ ಕೇಳು, ನಮ್ಮೆಲ್ಲರ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಾ ಇದಾರೆ ಅಂದ್ರು. ಉಮಾ ಕೇಳಲ್ಲ. ಇನ್ನೊಂದ್ಸಲ ಕೆನ್ನೆಗೆ ಬಾರ್ಸೋಕು ಮುಂಚೆ ಇಲ್ಲಿಂದ ಹೋಗ್ಬಿಡು ಅಂತಾಳೆ. ಇಲ್ಲೇ ನಿಂತ್ಕೊಂಡು ಎಲ್ಲವನ್ನ ಕೇಳಿಸ್ಕೊಂಡ ಬ್ರೋತೋ. ಉಮಾಗೆ ಮಿಸ್ ಆಗಿ ತಮ್ಮ ಸೀಕ್ರೆಟ್ ಗೊತ್ತಾಯ್ತು ಅಂದ್ರೆ ಕುಂತಿಲನಕ್ ನಮ್ ಕತೆ ಮುಗಿಸ್ತಾಳೆ
ಅಂತ ಮತ್ತೊಂದು ದೊಡ್ಡ ಪ್ಲಾನ್ ಮಾಡಿ ಆ ಎರಡು ಕನ್ನಡಿ ಮುಂದೆ ಮಲಗಿ ಒಂದು ಸ್ಪೆಷಲ್ ಆಗಿರೋ ರಿಚುವಲ್ ನ ಮಾಡ್ತಾರೆ. ಈಗ ಬ್ರೋತೋನೆ ತನ್ನ ರೂಪವನ್ನ ಬದಲಾಯಿಸಿಕೊಂಡು ರಿಂಬಾ ತರ ಆಗ್ತಾನೆ. ಇವನು ಸೀದಾ ಉಮಾಳ ರೂಮ್ಗೆ ಬಂದಾಗ ರಿಂಬಾನೇ ಬಂದ ಅಂತ ಇವಳು ಅನ್ಕೊಂತಾಳೆ. ಆದ್ರೆ ಕನ್ನಡಿಯಲ್ಲಿ ಬ್ರೋತೋನ ನಾವು ನೋಡ್ಬೋದು. ಬ್ರೋತೋ ಇವಳು ತನ್ನ ಮಗಳು ಅಲ್ಲ ಅಂದ್ರೂ ಕೂಡ ಮಗಳ ವಯಸ್ಸಿನವಳು ಅಂತಾನು ನೋಡದೆ ಇವಳ ಜೊತೆ ಇಂಟಿಮೇಟ್ ಆಗ್ತಾನೆ. ಉಮಾ ಕೂಡ ಇದಕ್ಕೆ ವಿರೋಧ ಮಾಡಬಾರ್ದು ಅಂತ ನ್ಯಾಯಿ ವಾಮಾಚಾರದ ಪ್ರಯೋಗದಿಂದ ಇವಳನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ. ಎಲ್ಲ ಆದ್ಮೇಲೆ ಬ್ರೋತೋ ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ತಾನೆ. ಉಮಾಗೆ ಪ್ರಜ್ಞೆ ಬರುತ್ತೆ. ಏನಾಯ್ತು ಅಂತ ಇವಳಿಗೆ ಸರಿಯಾಗಿ ಗೊತ್ತಾಗಲ್ಲ. ಅಷ್ಟು ಬೇಗ ಬ್ರೋತೋ ಆಗ್ಲೇ ರಿಂಬಾನ ಕೆಲಸದಿಂದ ತೆಗೆದು ಮನೆಯಿಂದ ಹೊರಗೆ ಕಳಿಸಿದಾನೆ. ಇಲ್ಲೇ ಇದ್ರೆ ಸರಿ ಹೋಗಲ್ಲ ಅಂತ ಹೇಳಿ. ಉಮಾಗೆ ಈ ವಿಷಯ ಗೊತ್ತಾಗಿ ಬ್ರೋತೋ ಹತ್ರ ಬಂದು ಅವನನ್ನ ಕೆಲಸದಿಂದ ಯಾಕೆ ತೆಗೆದ್ರಿ ಅಂತ ಕೇಳಿದ್ರು ಹೇಳಲ್ಲ. ಅದಕ್ಕೆ ಕೋಪ ಮಾಡ್ಕೊಂಡು ರಿಂಬಾನ ಹುಡ್ಕೊಂಡು ಹೋಗ್ತಾಳೆ. ಈಗ ನಮಗೆ ಬ್ರೋತೋ ಮತ್ತೆ ನ್ಯಾಯಿ ಮಾಡಿರೋ ಪ್ಲಾನ್ ಏನು ಅಂತ ಗೊತ್ತಾಯ್ತು. ಕುಂತಿಲಾನಕ್ ಮತ್ತೆ ಉಮಾಳ ಕನೆಕ್ಷನ್ ಕಟ್ ಮಾಡೋಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಉಮಾನ ಪ್ರೆಗ್ನೆಂಟ್ ಮಾಡಿ ಮತ್ತೆ ಕಾಂತಿನ ಹೇಗೆ ಡಿಮನ್ ಮಾಡಿದ್ರು ಅದೇ ತರ ಉಮಾಗೂ ಮಾಡಿ ಉಮಾಳ ಮಗುವನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಡಿಸೈಡ್ ಮಾಡಿದ್ದಾರೆ. ಅಂದ್ರೆ ಇದು ಇಲ್ಲಿಗೆ ನಿಲ್ಬಾರ್ದು, ಮುಂದೆ ಕೂಡ ಮಾಂಕು ಜೀವೋ ಜೀವಂತವಾಗಿ ಇರ್ಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ ರಿಂಬಾ ಉಮಾ ಕೂಡ ಸಹಾಯ ಮಾಡ್ತಿಲ್ಲ ಅಂತ ಡೈರೆಕ್ಟ್ ಆಗಿ ಆಂಪರಾವನ್ನ ಮನೆಗೆ ಬಂದಾಗ ಆಂಪರಾವನ್ ಹೇಳ್ತಾನೆ ನನ್ ಮೇಲೆ ಸೇಡ್ ತೀರಿಸ್ಕೋಬೇಕಂತೆ ದಾರ್ಗೋ ಹೇಳ್ದ. ಏನಾಯ್ತಪ್ಪ ಅಂತ ಕೇಳಿದಾಗ ನಮ್ಮ ಅಪ್ಪನ್ನ ಸಾಯಿಸಿರೋರಲ್ಲಿ ನೀವು ಕೂಡ ಒಬ್ರು ಅಂತ ಗೊತ್ತಾಗಿದೆ ಅಂತಾನೆ. ಆಂಪರಾವನ್ ಆಯ್ತಪ್ಪ ಹಾಗಾದ್ರೆ ಚಾಕು ತಗೊಂಡು ನನಗೆ ಚುಚ್ಚು ಅಂತ ಇವನ ಕೈಗೆ ಚಾಕು ಕೊಟ್ಟಾದ್ಮೇಲೆ ಇವನು ಚುಚ್ಚೋಕೆ ನೋಡಿದಾಗ ಆಂಪರಾವನ್ ಮತ್ತೆ ಇವನ ಕಡವರೆಲ್ಲ ಸೇರಿ ರಿಂಬಾಗೆ ಹೊಡೆದು ಕಟ್ಟಾಕಿ ಕೂರಿಸ್ತಾರೆ. ನಾನೇ ನಿಮ್ಮ ಅಪ್ಪನ್ನ ಸಾಯಿಸಿದ್ದು ಅಂತ ಯಾರು ನಿನಗೆ ಹೇಳಿದ್ದು ಅಂತ ಆಂಪರಾವನ್ ಕೇಳ್ತಿದ್ದಾನೆ. ಇದೇ ಸಮಯಕ್ಕೆ ಬಂದ ಮಾರಿ ನಾನೇ ಹೇಳಿದ್ದು, ಕಾರ್ಮಿಲಾ ನನಗೆ ಎಲ್ಲ ಹೇಳಿದ್ಲು ಅಂತಾಳೆ. ಇದರಿಂದ ಆಂಪರಾವನ್ಗೆ ಗೊತ್ತಾಯ್ತು ಬ್ರೋತೋ ಆಟ ಆಡ್ತಾ ಇದ್ದಾನೆ ಅಂತ. ಅದಕ್ಕೆ ಈಗ ಆಂಪರಾವನ್ ಸತ್ಯ ಹೇಳ್ತಾನೆ. ರಿಂಬಾಗೆ ನಿಮ್ಮ ಅಪ್ಪನ ಆಸ್ತಿ ನಾನಷ್ಟೇ ಅಲ್ಲ ಹೊಡೆದಿರೋದು, ನಂದಾದ್ರೂ ನಕಲಿ ಪೇಪರ್ಸ್. ಬ್ರೋತೋ ಅಂತೂ ಒರಿಜಿನಲ್ ಪೇಪರ್ಸ್ ನ ಇಟ್ಕೊಂಡಿದ್ದಾನೆ. ಅವನ ಹತ್ರ ನಿಮ್ಮ ಅಪ್ಪನ ಆಸ್ತಿ ಎಷ್ಟಿದೆ ಮೊದ್ಲು ಕೇಳು ಅಂತಾನೆ. ಅಷ್ಟೇ ಅಲ್ಲ ಮಾರಿನ್ ರಿಂಬಾನ ಕಾಪಾಡೋಕೆ ನೋಡ್ತಿರೋದು ಆಂಪರಾವನ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಗಾಲ್ಫ್ ಕ್ಲಬ್ ಇಂದ ಇವಳ ಮುಖಕ್ಕೆ ಹೊಡೆದು ಸಾಯಿಸೇ ಬಿಡ್ತಾನೆ. ಸರಿಯಾದ ಸಮಯಕ್ಕೆ ಉಮಾ ಕೂಡ ಇಲ್ಲಿಗೆ ಬಂದು ಚೇರ್ ತಗೊಂಡು ಆಂಪರಾವನ್ಗೆ ಹೊಡೆದಾಗ ಆಂಪರಾವನ್ ಕೋಪದಲ್ಲಿ ವಾಪಸ್ ಇವಳಿಗೆ ಚೆನ್ನಾಗಿ ಹೊಡಿತಿದ್ದಂಗೆ ಇವಳ ಕಣ್ಣು ಕೆಂಪುಗೆ ಆಗುತ್ತೆ. ಕುಂತಿಲನಕ್ಕೆ ಪೊಸೆಸ್ಡ್ ಆಗ್ತಾಳೆ. ಮತ್ತೆ ಕುಂತಿಲನಕ್ ತರ ಹಾಡನ್ನ ಕೂಡ ಹಾಡ್ತಾ ಇದ್ದಾಳೆ. ಏನಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಾಗೋಷ್ಟ್ರಲ್ಲೇ ಕುಂತಿಲಾನಕ್ ಇಲ್ಲಿಗೆ ಬಂದು ಇವಳು ಜೋರಾಗಿ ಕಿರ್ಚಾಡ್ದಾಗ ಆಂಪರಾವನ್ ಕಡೆ ಅವರ ಕಿವಿಯೆಲ್ಲ ಹೊಡೆದೋಗಿ ರಕ್ತ ಹೊರಗೆ ಹಾರುತ್ತೆ. ಕೊನೆಗೆ ಆಂಪರಾವನ್ನ ದೇಹಕ್ಕೆ ಎಷ್ಟು ಜೋರಾಗಿ ಹೊಡಿತಾಳೆ ಅಂದ್ರೆ ಇವಳ ಕೈಯೇ ಇವನ ದೇಹದ ಒಳಗಿಂದ ಪಾಸ್ ಆಗುತ್ತೆ. ಹಾರ್ಟ್ ಕಿತ್ಕೊಂಡು ಕೈಗೆ ಬರುತ್ತೆ. ಹಾರ್ಟ್ ನ ತಿನ್ಕೊಂಡು ಕುಂತಿಲಾನಕ್ ಇಲ್ಲಿಂದ ಹೋಗ್ತಾಳೆ. ಕೊನೆಗೂ ಬ್ರೋತೋ ನ್ಯಾಯಿ ಮತ್ತೆ ಕಾರ್ಮಿಲಾ ಪ್ಲಾನ್ ಮಾಡ್ದಂಗೆ ಆಯ್ತು. ನೆಕ್ಸ್ಟ್ ಮುಂದಿನ ಪ್ಲಾನ್ ಏನು ಅಂತ ಈಗ ನೋಡೋಣ. ಬ್ರೋತೋ ರಿಂಬಾನ ಕೆಲಸದಿಂದ ತೆಗ್ದಾಕಿದ್ರು ಕೂಡ ವಾಪಸ್ ತನ್ನ ಮನೆಗೆ ಕರ್ಕೊಂಡ್ ಬಂದು ಕುಂತೋ ಹಾರಿಯೋಗೆ ಏನಾಯ್ತು ಅಂತ ಸತ್ಯ ಹೇಳ್ತಾನೆ. ಅದೇ ದಾರ್ಗೋ ಕುಂತೋ ಹಾರಿಯೋ ಇಂದ ತುಂಬಾನೇ ಸಾಲ ತಗೊಂಡಿದ್ದ. ಆಗ ಸಿಲ್ವರ್ ಫ್ಯಾಕ್ಟರಿ ಅಷ್ಟೇನು ಚೆನ್ನಾಗಿ ನಡೀತಾ ಇರ್ಲಿಲ್ಲ. ಅದಕ್ಕೆ ಸಿಲ್ವರ್ ಫ್ಯಾಕ್ಟರಿಯ ಡಾಕ್ಯುಮೆಂಟ್ಸ್ ನ ಒತ್ತೆ ಇಟ್ಟು ಸಾಲ ತಗೊಂಡಿರ್ತಾನೆ. ಆದ್ರೆ ಸಾಲ ವಾಪಸ್ ಕೊಡೋಕ್ ಆಗದೆ ಇದ್ದಾಗ ಕುಂತೋ ಹಾರಿಯೋನ ಕಂಡ್ರೆ ಯಾರ್ಯಾರ್ಗ ಆಗ್ತಿರ್ಲಿಲ್ವೋ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಪ್ಲಾನ್ ಮಾಡಿ ಆಂಪರಾವನ್ನ ಸಹಾಯ ಪಡ್ಕೊಂಡು ಕುಂತೋ ಹಾರಿಯೋ ಮೀಟಿಂಗ್ ಅಲ್ಲಿ ಇದ್ದಾಗ ದಾಳಿ ಮಾಡ್ತಾರೆ. ಈ ದಾಳಿಯಲ್ಲಿ ಎಲ್ಲರನ್ನ ಸಾಯಿಸ್ತಾರೆ. ಆದ್ರೆ ಕುಂತೋ ಹಾರಿಯೋನ ಜೀವಂತವಾಗಿ ಇಟ್ಕೊಂಡು ಹೋಗಿ ದಾರ್ಗೋ ಇಲಿಡಿಮನ್ ಗೆ ಬಲಿ ಕೊಟ್ಟಿರ್ತಾನೆ. ಕುಂತೋ ಹಾರಿಯೋಗೆ ಶತ್ರುಗಳು ಜಾಸ್ತಿ ಇದ್ದಿದ್ರಿಂದ ಬ್ರೋತೋಗೆ ತನ್ನ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕೊಟ್ಟು ನನಗೇನಾದ್ರೂ ಆದ್ರೆ ನನ್ನ ಮಗನಿಗೆ ಇದನ್ನ ಕೊಡು ಅಂತ ಹೇಳಿರ್ತಾನೆ. ಹಾಗಾಗಿ ದಾರ್ಗೋನ ಸಿಲ್ವರ್ ಫ್ಯಾಕ್ಟರಿಯ ಒರಿಜಿನಲ್ ಪೇಪರ್ಸ್ ಕೂಡ ಬ್ರೋತೋ ಹತ್ರನೇ ಇದೆ. ಆದ್ರೆ ದಾರ್ಗೋ ತನ್ನ ರಕ್ತ ಸಂಬಂಧವನ್ನ ಮಾತ್ರ ಬಲಿ ಕೊಡೋಕೆ ಆಗೋದು, ಬೇರೆ ಯಾರನ್ನೇ ಬಲಿ ಕೊಟ್ರು ಆಗಲ್ಲ ಅನ್ನೋ ವಿಷಯ ಬ್ರೋತೋ ರಿಂಬಾಗೆ ಹೇಳಲ್ಲ. ಅವನು ನಿನ್ನ ಬಲಿ ಕೊಡೋಕೆ ನೋಡ್ತಿದ್ದಾನೆ ಅಂತ ಮಾತ್ರ ಹೇಳ್ತಾನೆ. ಮತ್ತೆ ಕುಂತೋ ಹಾರಿಯೋನ ಕೊಲ್ಲೋ ಪ್ಲಾನ್ ದಾರ್ಗೋಗೆ ಹೇಳ್ಕೊಟ್ಟಿದ್ದೆ ಬ್ರೋತೋ. ಈ ವಿಷಯ ಕೂಡ ಇವನಿಗೆ ಹೇಳಲ್ಲ. ತಗೊಳಪ್ಪ ಪೇಪರ್ಸ್ ಎಲ್ಲ ನೀನ್ ಹಿಡ್ಕೊ ಅಂತ ಎಮೋಷನಲ್ ಆಗಿ ಬ್ರೋತೋ ಪೇಪರ್ಸ್ ನ ಇವನ ಕೈಗೆ ಕೊಟ್ಟಾಗ ರಿಂಬಾ ನನಗೆ ನಮ್ ತಂದೆಯ ಸಾವಿನ ಸತ್ಯ ಗೊತ್ತಾಗ್ಬೇಕಾಗಿತ್ತು ಅಷ್ಟೇ, ನಮ್ಮ ಅಪ್ಪನ ಆಸ್ತಿ ಬೇಕಾಗಿರ್ಲಿಲ್ಲ, ಇದೆಲ್ಲ ನನಗೆ ಬೇಡ, ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ನಿಮ್ ಮಗಳು ನನ್ ಜೊತೆ ಇದ್ದಾಳೆ ಅಂತ ಹೇಳಿ ಹೋಗ್ತಾನೆ. ಆದ್ರೆ ರಿಂಬಾ ಇಷ್ಟಕ್ಕೆ ಸುಮ್ನಾಗಲ್ಲ. ಮತ್ತೆ ಒಂದಿನ ರಾತ್ರಿ ದಾರ್ಗೋನ ಕೊಲ್ಲೋಕೆ ಅಂತ ಬ್ರೋತೋನ ಮನೆಗೆ ಬರ್ತಾನೆ. ದಾರ್ಗೋಗೆ ಇನ್ನೇನು ಚಾಕು ಹಾಕೋ ಅಷ್ಟ್ರಲ್ಲೇ ನ್ಯಾಯಿ ಬಂದು ಇವನನ್ನ ತಡಿತಾಳೆ. ಸುಮ್ನೆ ನೀನ್ ಯಾಕೆ ನಿನ್ ಕೈ ರಕ್ತ ಮಾಡ್ಕೊಂತ್ಯಾ, ಅವನು ಆಗ್ಲೇ ಮತ್ತೊಂದು ಬಲಿ ಕೊಡೋಕಾಗ್ದೆ ಸಾಯ್ತಾ ಇದ್ದಾನೆ, ಅವನ ಆತ್ಮವನ್ನ ಇಲಿ ಡಿಮನ್ ತಗೊಂಡ್ ಹೋಗುತ್ತೆ ಅಂತ ಬೆಡ್ಶೀಟ್ ತೆಗೆದು ತೋರಿಸ್ತಾಳೆ. ಇಲಿಗಳೆಲ್ಲ ಇವನ ದೇಹವನ್ನ ತಿನ್ಕೊಂತಾ ಇದಾವೆ. ಮುಂದಿನ ದಿನ ನ್ಯಾಯಿ 2 ಕನ್ನಡಿಗಳನ್ನ ಶುದ್ಧೀಕರಣಕ್ಕೆ ಅಂತ ಈ ಕನ್ನಡಿಗಳು ಸಿಕ್ಕಿರೋ ಜಾಗಕ್ಕೆ ತಗೊಂಡ್ ಬಂದಿದ್ದಾಳೆ. ಪಾರ್ಟ್ 1 ಅಲ್ಲಿ ನೋಡಿದೀವಿ ಇದೇ ಜಾಗದಲ್ಲಿ ಕನ್ನಡಿಗಳು ಸಿಕ್ಕಿರೋದು. ಅಂದ್ರೆ ನರಕದಿಂದ ಇಲ್ಲಿಗೆ ನೀರಿನ ಒಳಗಿಂದ ಬಂದಿರೋದು. ನ್ಯಾಯಿ ಕೂಡ ಹೊಸ ಪ್ಲಾನ್ ಜಾರಿಗೆ ತರ್ತಾಳೆ. ಇವಳು ಉಮಾ ಬಗ್ಗೆ ಜೋಕ್ರೋ ಇಂದ ಹಿಡಿದು ಉಮಾ ಕಾಂತಿಗೆ ಹುಟ್ಟಿ ಇವಳು ಜೋಕ್ರೋನ ಸಾಯಿಸೋವರೆಗೂ ಪಾರ್ಟ್ 1 ಅಲ್ಲಿ ಏನೇನ್ ನೋಡಿದ್ವೋ ಅದೆಲ್ಲವನ್ನ ಹೇಳ್ತಾಳೆ. ಎಲ್ಲ ಬ್ರೋತೋನೆ ಮಾಡ್ತಿರೋದು. ಉಮಾ ಜೋಕ್ರೋನ ಮಗಳು.
ಮಗಳು. ಜೋಕ್ರೋನ ಕೊಲ್ಲೋದಕ್ಕೆ ವೆಪನ್ನ ರೀತಿ ಉಮಾನ ಬಳಸ್ಕೊಂಡ ಅಷ್ಟೇ ಅವನು ಕುಂತಿಲನಕ್ ಮತ್ತೆ ಬೇರೆ ಬೇರೆ ಡೀಮನ್ ಗಳನ್ನ ಕನ್ನಡಿಯಿಂದ ಹೊರಗೆ ಕರೆಸ್ತಾನೆ. ಬೇಕಾದ್ರೆ ನೀನೇ ನೋಡು ಅಂತ ಕನ್ನಡಿಯಲ್ಲಿ ಡೀಮನ್ ಗಳು ಮತ್ತೆ ಕುಂತಿಲನಕ್ ಇರೋದನ್ನ ಇವನಿಗೂ ತೋರಿಸ್ತಾಳೆ. ಅಷ್ಟೇ ಅಲ್ಲ, ಕುಂತೋಹಾರಿಯೋನ ಕೊಲ್ಲೋದ್ರ ಹಿಂದೆ ಮಾಸ್ಟರ್ ಮೈಂಡ್ ಕೂಡ ಬ್ರೋತೋನೆ ಅಂತ ಹೇಳ್ತಾಳೆ. ಯಾಕಂದ್ರೆ ಇದರಿಂದ ಏನಾಗುತ್ತೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ರಿಂಬಾ ಕೋಪದಲ್ಲಿ ಸೀದಾ ಬ್ರೋತೋನ ಮನೆಗೆ ಬರ್ತಾನೆ. ಇಲ್ಲೇ ಉಮಾ ಇರೋದು ನೋಡಿ ಇವಳಿಗೆ ಸತ್ಯ ಹೇಳ್ತಾನೆ. ನೀನು ಜೋಕ್ರೋನ ಮಗಳು, ನಿಮ್ಮಮ್ಮ ಕಾಂತಿನ ಸಾಯಿಸಿರೋದು ಜೋಕ್ರೋ ಅಲ್ಲ ಬ್ರೋತೋ. ಜೋಕ್ರೋನ ಕೊಲ್ಲೋಕೆ ನಿನ್ನ ಬಳಸ್ಕೊಂಡಿರೋದು ಕೂಡ ಬ್ರೋತೋನೆ ಅಂತ ಹೇಳ್ಬೇಕಾದ್ರೆ ಅವನೇ ಇಲ್ಲಿಗೆ ಬರ್ತಾನೆ. ಏನಪ್ಪ ಇವನು ಹೇಳ್ತಿರೋದು ನಿಜಾನಾ? ನಿಮ್ಮೇಲೆ ಏನೇನೋ ಹೇಳ್ತವನೆ ನೋಡಿ ಅಂತ ಹೇಳ್ತಾಳೆ. ಇರ್ಲಿ ಬಿಡಮ್ಮ, ಅವನೇನಾದ್ರೂ ಅನ್ಕೊಳ್ಳಿ, ನೀ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಅನ್ನೋದು ಮುಖ್ಯ ಅಂತ ಬ್ರೋತೋ ಹೇಳ್ದಾಗ ಏನ್ ನಾಡ್ಕಾಡ್ತೀಯ ನೀನು ಅಂತ ಕೋಪದಲ್ಲಿ ರಿಂಬಾ ಇವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಉಮಾ ರಿಂಬಾನ ತಡೆಯೋಕೆ ಟ್ರೈ ಮಾಡ್ಬೇಕಾದ್ರೆ ರಿಂಬಾ ಮಿಸ್ ಆಗಿ ಇವಳ ಮುಖಕ್ಕೆ ಹೊಡೆದು ಬಿಡ್ತಾನೆ. ಇದರಿಂದ ಇವಳ ಬಾಯಿಂದ ರಕ್ತ ಬಂತು. ಹಿಂದೆನೆ ಕಣ್ಣು ಕೆಂಪಾಗಿ ಹಾಡನ್ನ ಹಾಡೋಕೆ ಶುರು ಮಾಡ್ತಾಳೆ. ಕುಂತಿಲನಕ್ ಜೊತೆ ಕನೆಕ್ಟ್ ಆದ್ಲು. ಹಾಗಾಗಿ ಇದೇ ಮನೆಯ ಒಂದು ರೂಮ್ ಅಲ್ಲಿ ಇರೋ 2 ಕನ್ನಡಿಯ ಲಾಕ್ ಓಪನ್ ಆಗಿ, ಅಂದ್ರೆ ಅದೇ ಕನ್ನಡಿ ಮೇಲಿರೋ ಮುಖ ಟರ್ನ್ ಆಗಿ ಒಳಗಿಂದ ಕುಂತಿಲನಕ್ ಹೊರಗೆ ಬರ್ತಾಳೆ. ಮತ್ತೆ ರಿಂಬಾ ಮೇಲೆ ತುಂಬಾನೇ ಭಯಾನಕವಾಗಿ ದಾಳಿ ಮಾಡಿ ಇವನಿಗೆ ಹೊಡೆದು ಕೊನೆಗೆ ತಲೆಯನ್ನ ಪೂರ್ತಿ ಹಿಂದಕ್ಕೆ ಟ್ವಿಸ್ಟ್ ಮಾಡಿ ಕತ್ತನ್ನ ಮುರಿದಾಕಿ ಸಾಯಿಸ್ಬಿಡ್ತಾಳೆ. ಇದೇ ರೀತಿ ಆಗ್ಲಿ ಅಂತಾನೆ ನ್ಯಾಯಿ ಮತ್ತೆ ಬ್ರೋತೋ ಪ್ಲಾನ್ ಮಾಡಿದ್ದು. ಬ್ರೋತೋ ಕುಂತಿಲನಕ್ಕೆ ನ್ಯಾಯಿ ಮಾಡಿರೋ ಸಿಲ್ವರ್ ಹೇರ್ ಪಿನ್ ನ ತೋರಿಸಿ ಮಂತ್ರಗಳನ್ನ ಹೇಳಿದಾಗ ಕುಂತಿಲನಕ್ ಹೆದರ್ಕೊಂಡು ಇಲ್ಲಿಂದ ವಾಪಸ್ ತನ್ನ ಜಗತ್ತಿಗೆ ಹೋಗ್ತಾಳೆ, ಅಂದ್ರೆ ಆತ್ಮಗಳ ಜಗತ್ತಿಗೆ ಹೋಗ್ತಾಳೆ. ಕೊನೆಗೂ ದಾರ್ಗೋ ಸಾವನ್ನಪ್ತಾನೆ. ಕುಂತಿಹಾರಿಯೋನ ಆಸ್ತಿ ಕೇಳೋ ಅಂತವ್ರು ಯಾರು ಉಳ್ದಿಲ್ಲ. ಈಗ ಥಿಯೇಟರ್, ಸಿಲ್ವರ್ ಫ್ಯಾಕ್ಟರಿ ಎಲ್ಲಾ ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂತಾರೆ. ದಾರ್ಗೋ ಸಿಲ್ವರ್ಗೆ ಮಾಂಕೋಜಿವೋ ಸಿಲ್ವರ್ ಅಂತ ಹೆಸರಿಡ್ತಾರೆ. ದಾರ್ಗೋನ ಇಲಿಗಳನ್ನ ಇನ್ಮೇಲೆ ಇವರು ಬಳಸ್ಕೊಳ್ಳೋಕೆ ನಿರ್ಧಾರ ಮಾಡಿ ಆಲ್ರೆಡಿ ಇಲಿಗಳು ಮಾಡಿರೋ ಸಿಲ್ವರ್ ನ ಬಾಚ್ಕೊಂಡು ಹೋಗ್ತಾರೆ ಬ್ರೋತೋ ಮತ್ತೆ ಕಾರ್ಮಿಲಾ. ಕೊನೆದಾಗಿ ನೋಡ್ತೀವಿ ಬ್ರೋತೋ, ನ್ಯಾಯಿ ಮತ್ತೆ ಕಾರ್ಮಿಲಾ ಸಿಲ್ವರ್ ಎಲ್ಲ ಪಡ್ಕೊಂಡು ಅದರಿಂದ ಬೇರೆ ಬೇರೆ ರೀತಿ ವೆಪನ್ಸ್ ಎಲ್ಲ ಮಾಡಿ ದುಷ್ಟಶಕ್ತಿಗಳನ್ನ ತಮ್ಮಿಂದ ದೂರ ಇಟ್ಟಿದ್ದಾರೆ. ಅದೇ ರೀತಿ ಕುಂತಿಲನಕ್ ಮತ್ತೆ ಉಮಾಳ ನಡುವೆ ಇದ್ದ ಕನೆಕ್ಷನ್ ನ ಕಟ್ ಮಾಡಿ ಈಗ ಮೊದಲು ಬ್ರೋತೋ ಹೇಗೆ ಕಾಂತಿನ ಕನ್ನಡಿ ಇರೋ ರೂಮ್ ಅಲ್ಲಿ ಬಂಧಿಸಿ ಇಟ್ಟಿದ್ನೋ ಅದೇ ರೀತಿ ಉಮಾನ ಕೂಡ ಬಂಧಿಸಿ ಇಟ್ಟಿದ್ದಾರೆ. ಇವಳು ಕೂಡ ಗರ್ಭಿಣಿ ಆಗಿರೋದನ್ನ ನಾವು ನೋಡ್ತೀವಿ. ಇವಳನ್ನ ಡೀಮನ್ ನ ರೀತಿ ಮಾಡಿ ಇವಳ ಹೊಟ್ಟೆಯಲ್ಲಿ ಇರೋ ಮಗುವನ್ನ ಮತ್ತೆ ತಮ್ಮ ದುರುದ್ದೇಶಗಳಿಗೆ ಬಳಸ್ಕೊಳ್ಳೋಕೋಸ್ಕರ ಈ ರೀತಿ ಮಾಡ್ತಿರೋದು. ಸೊ ಹೀಗೆ ಏನು ಮಾಡ್ದಲೆ ಕೇವಲ ಪ್ಲಾನ್ ಮಾಡಿ ಬ್ರೋತೋ, ನ್ಯಾಯಿ ಮತ್ತೆ ಕಾರ್ಮಿಲಾ ಎಲ್ಲವನ್ನ ಪಡ್ಕೊಂತಾರೆ. ಇಲ್ಲಿಗೆ ಇದು ನಿಲ್ಲಲ್ಲ. ಕುಂತಿಲನಕ್ ಪಾರ್ಟ್ 3 ವರ್ಗೂ ಕುಂತಿಲನಕ್ ನ ಸಹಾಯದಿಂದ ಮಾಂಕುಜಿವೋ ಫ್ಯಾಮಿಲಿ ಅವರು ಏನ್ ಮಾಡ್ತಾರೆ ಅಂತ ನೋಡಿದೀವಿ. ಸೊ ಸ್ನೇಹಿತರೆ, ಇದಾದ್ಮೇಲೆ ಈಗ ಕುಂತಿಲನಕ್ ಸೀರೀಸ್ ನ ಕತೆ ಮುಂದುವರಿಯುತ್ತೆ. ಕುಂತಿಲನಕ್ ಸೀರೀಸ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಸ್ನೇಹಿತರೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.